ರಾತ್ರಿ ಬಾಲನ ಡೋಲ್ ಬಾರ್ಸೋರ್ ಜೊತೆ ನೋಡ್ದಾಗಿಂದ ಮನ್ಸಲ್ಲೇನೋ ಒಂಥರ ಭಯ ಅದ್ಕೆ ತುಂಬಾ ಕೆಟ್ಟದಾಗುತ್ತೇನೋ ಅನ್ಸ್ತಿದೆ. ನನಗೂ ಅದೇ ಚಿಂತೆ ಆಗ್ತಿದೆ. ಹೇಗಾದ್ರೂ ಬಾಲ ರಾಮ್ಜಿ ಮಾತು ಕೇಳಿ ಅವ್ರ ಸಹವಾಸ ಬಿಟ್ಟು ಮನೆಗೆ ಬಂದ್ರೆ ಸಾಕು. ಆದಷ್ಟು ಬೇಗ ಈ ಕಷ್ಟ ದೂರ ಆಗ್ಲಿ. ಅಮ್ಮ, ಅರೆ ಗಂಗಾ, ಸರಿ ಸರಿ ಅಕ್ಕ ಒಳಗ್ ಬರ್ಲಿ ಬಿಡಿ, ನಾನು ನೀರ್ ತರ್ತೀನಿ. ಗಂಗಾ ಹೇಗಿದ್ದೀರಾ? ನಿಧಾನ ತಗೋ, ನೀರ್ ಕುಡಿ. ಗಂಡನ ಮನೇಲಿ ಸೊಸೆನ ತಾಯಿ ಮನೆಗೆ ಕಳ್ಸೋಕೆ ಯಾರು ಇಷ್ಟಪಡಲ್ಲ. ಗೊತ್ತಾಗ್ತಿದೆ, ದೊಡ್ಡ ಜವಾಬ್ದಾರಿ ಬಂದಿದೆ ಅಂತ. ನಮ್ ನೆನ್ಪಾಗ್ತಿರ್ಲಿಲ್ವಾ? ಇಲ್ಲ ಅತ್ತೆ, ಹಾಗೆಲ್ಲ ಏನೂ ಇಲ್ಲ. ಸೊಸೆ ಅನ್ನೋ ಜವಾಬ್ದಾರಿನೂ ಇದೆ ಅಲ್ವಾ, ಅಲ್ಲೂ ನೋಡ್ಕೋಬೇಕಾಗತ್ತೆ. ನಿನ್ ಬಾಯಿಂದ ಇಂಥ ಮಾತು ಕೇಳೋಕೆ ಚಂದ. ಅಮ್ಮ, ನೀನ್ ಹೇಗಿದ್ಯಾ? ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ. ಅಪ್ಪ ಹೇಳ್ತಿದ್ರು ಆರೋಗ್ಯದ ಬಗ್ಗೆ ಗಮನನೇ ಕೊಡಲ್ವಂತೆ. ಅಯ್ಯೋ, ನಿಮ್ಮ ಅಪ್ಪನ್ ಮಾತ್ ನಂಬ್ತೀಯಲ್ಲ ನೀನು. ನಾನು ಆರಾಮಾಗೇ ಇದ್ದೀನಿ, ನೋಡ್ಬೇಕಾದ್ರೆ. ಮನೇಲೆಲ್ಲ ಚೆನ್ನಾಗಿದ್ದಾರಾ? ಹಾ ಅತ್ತೆ. ಅತ್ತೆ ಮಾವ ಏನ್ ಮಾಡ್ತಿದ್ರು? ಚೆನ್ನಾಗಿದ್ದೀನಿ. ಮತ್ತೆ ನಂಗೆ ಬಿಡ್ರೋ ಅವಳನ್ನ, ಈಗ ತಾನೇ ಬಂದಿದ್ದಾಳೆ, ಸುಧಾರ್ಸ್ಕೊಳ್ಳಿ ಸ್ವಲ್ಪ. ಬರ್ತಿದ ಹಾಗೆ ಶುರು ಹಚ್ಕೊಂಡ್ರು ನಂಗೇನ್ ತಂದೆ ಅಂತ. ಗಂಗಾ, ಅಮ್ಮ ಒಬ್ಳೆ ಬಂದಿದ್ಯಾ? ಎಲ್ಲ ಸರಿ ಇದೆಯಾ? ಹಾಮ, ಎಲ್ಲ ಸರಿ ಇದೆ. ಅವ್ರಿಗೇನೋ ಕೆಲ್ಸ ಇತ್ತು, ಅದಕ್ಕೆ ಒಬ್ಳೆ ಬಂದೆ. ಯಾಕೆ ಇಷ್ಟು ಸಣ್ಣ ಆಗಿದ್ಯಾ? ಏನೂ ಇಲ್ಲ, ಹಾಗೆ ಇದ್ದೀನಿ. ಇದು ನಿನಗೆ. ಆಹಾ, ಮತ್ತಿದು ನಿನಗೆ. ಈ ಬೇಸನ್ ಲಾಡುನ ನಾನು ಎಲ್ರಿಗೂ ತಂದಿದ್ದೀನಿ, ಮುಖ್ಯವಾಗಿ ಬಾಲಂಗೆ. ಅವನಿಗೆ ತುಂಬಾ ಇಷ್ಟ ಅಲ್ವಾ? ಅಮ್ಮ, ಬಾಲ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಮನೇಲಿ ಇರಲ್ಲ ಅಂದ್ರೆ ಏನರ್ಥ? ಅವ್ನ್ ಡೋಲ್ ಬಾರ್ಸೋದಕ್ಕೋಸ್ಕರ ಮನೇನೆ ಬಿಟ್ಟು ಹೋಗಿದ್ದಾನೆ. ಒಂದೇ ಹಠ ಅವನ್ಗೆ, ಡೋಲ್ ಬಾರಿಸ್ಬೇಕು. ಅವನ್ ಹಣೆಲಿ ಏನ್ ಬರ್ತಿದ್ಯೋ ಗೊತ್ತಿಲ್ಲ ನಂಗೆ. ಯಾಕೆ ನೀವ್ ಯಾರೋ ಅವನನ್ನ ತಡಿಲಿಲ್ವಾ? ನಾವ್ ತಡಿದೇ ಇರ್ತೀವ? ಬೇಡ ಅಂದ್ವಿ, ನಮ್ ಮಾತ್ ಕೇಳ್ಬೇಕಲ್ಲ ಅವನು. ಅಮ್ಮ, ಈಗ ಕೇಳ್ತಾನೆ. ನಾನು ಹೋಗಿ ಅಣ್ಣನ ಕರೆದ್ ಬರ್ತೀನಿ. ನೀನ್ ಬಂದಿದ್ಯಾ ಅಂತ ಗೊತ್ತಾದ್ರೆ ಓಡ್ ಬರ್ತಾನೆ. ಇರು, ನಾನು ನಿನ್ ಜೊತೆ ಬರ್ತೀನಿ. ಅಕ್ಕ, ನೀನ್ ಇಲ್ಲೇ ಇರು, ನಾನು ಹೋಗಿ ಬಾಲಣ್ಣನ ಕರ್ಕೊಂಡ್ ಬರ್ತೀನಿ. ಅವನ್ ಹೋಗ್ಲಿ ಬಿಡು, ನೀನ್ ಕೂತ್ಕೋ. ಮತ್ತೆ ಅಕ್ಕ, ನಮಗೇನು ತಂದಿಲ್ವಾ ನೀನು? ತಂದಿದ್ದೀನಿ, ನಿಮ್ಮಿಬ್ಬರಿಗೂ ತಗೊಂಡ್ ಬಂದಿದ್ದೀನಿ. ಇದು ನಿನಗೆ, ಮತ್ತೆ ಇದು ನಿನಗೆ. ಬಾಲಣ್ಣ, 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 ಗಂಗಕ್ಕ ಬಂದಿದ್ದಾಳೆ. ನಿಂಗೆ ಇಷ್ಟವಾಗಿರೋ ಲಾಡನ್ನ ತಂದಿದ್ದಾಳೆ. ನಿನ್ನನ್ ಕೇಳಿದ್ಲು, ಬಾ ಹೋಗೋಣ. ನಿಜವಾಗ್ಲೂ? ನಡಿ 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 ನಡಿ. ಬಾಲ, ಎಲ್ಲಿ ಹೋಗ್ತಾ ಇದ್ಯಾ? ಗಂಗಕ್ಕ ಬಂದಿದ್ದಾರಂತೆ, ನಾನು ಹೋಗಿ ಬರ್ತೀನಿ. ನಡಿ ನಡಿ ಬಾಲ. ಬಾಲ, ನೀನ್ ಈ ಡೋಲ್ ಬಾರಿಸೋ ಹುಚ್ಚನ್ನ ಬಿಟ್ರೆ ಮನೆ ಒಳಗ್ ಬರ್ಬೋದು, ಇಲ್ಲ ಅಂದ್ರೆ ಹೊರಗೆ ಇರು. ಅಪ್ಪ, ಹೀಗ್ಯಾಕೆ ಹೇಳ್ತಿದ್ದೀರಾ? ಭೀಮಾ, ನಿನಗೆ ಅಪ್ಪನ ಅಥವಾ ಬಾಲಣ್ಣನ ಆಯ್ಕೆ ಮಾಡು. ಯಾರು ಬೇಕು ನಿಂಗೆ?
ಇದೇನ್ ಹೇಳ್ತಿದ್ದೀರಾ ನೀವು? ಇದೆಂತ ಪ್ರಶ್ನೆ? ಮಗ ಮನೆಗ್ ಬಂದಿದ್ದಾನೆ, ಒಳಗ್ ಬಿಡಿ. ಇಲ್ಲ, ಅವನು ಮತ್ತೆ ಹೋಗ್ತಾನೆ. ಇದ್ರಲ್ಲಿ ಒಳಗ್ ಬಾ ಅನ್ನೋದ್ರಲ್ಲಿ ಅರ್ಥ ಏನಿದೆ? ಯಾವಾಗ ಅಪ್ಪನ ಮಾತು ಕೇಳ್ತಾನೋ ಅವಾಗ್ಲೇ ಈ ಮನೇಲಿ ಜಾಗ. ಬಾಲ, ಆದ್ರೆ ಅಪ್ಪ ಭೀಮಾ, ನಿಂಗೇನು ಹೇಳಿದ್ನೋ ಕೇಳಿಸ್ಕೊಂಡೆ ಅಲ್ವಾ? ಅಪ್ಪ ನೀವ್ ನನಗೆ ಅಪ್ಪ ಮತ್ ಇವನು ನನ್ನ ಅಣ್ಣ. ಇಬ್ರಲ್ಲಿ ಯಾರ್ ಬೇಕು ಅಂತ ನಾನು ಹೇಗ್ ಆರಿಸ್ಲಿ? ನೀನ್ ಯಾರ ಪರ ಅನ್ನೋದು ತುಂಬಾ ಮುಖ್ಯ ಭೀಮಾ. ಜೀವನದ ಪ್ರತಿ ಹಂತದಲ್ಲೂ ಇದು ಮುಖ್ಯ ಆಗುತ್ತೆ. ನಾನ್ ಸರಿ ದಾರಿಲಿದ್ದೀನ ಅಥವಾ ತಪ್ಪದಾರಿಲ್ಲ ಅಂತ. ಸರಿ ದಾರಿಲಿ ಹೋಗೋನಿಗೆ ಧೈರ್ಯ ಬೇಕು, ತಾಕತ್ತಿರ್ಬೇಕು. ಅದೆಷ್ಟಿರ್ಬೇಕು ಅಂದ್ರೆ, ನೀನ್ ವಯಸ್ಸು ಎಷ್ಟೇ ಚಿಕ್ಕದಾಗಿದ್ರು ಸರಿ ಮತ್ತೆ ತಪ್ಪುಗಳ ಮಧ್ಯೆ ಅಪ್ಪ ಅಥವಾ ಅಣ್ಣ ಇಬ್ರಲ್ಲಿ ಯಾರು ಸರಿನೋ ಅವ್ರ ಪರ ಇರಬೇಕು. ನನ್ಗೀಗ ಇದು ಸರಿ ಅನ್ಸಿದೆ. ಬಾಲ ಈ ಮನೆಗೆ ವಾಪಸ್ ಬರಲೇಬೇಕು ಅಂದ್ರೆ ಅವನ್ ಡೋಲು ಕುಣಿತ ಎಲ್ಲ ಬಿಟ್ಟು ಬರಬೇಕು. ನಾವು ಕೆಲಸ ಮಾಡ್ತೀವಂದ್ರೆ ಅಪ್ಪ ಕೋಪಿಸ್ಕೊಂತಾರೆ. ಅಯ್ಯೋ, ಎಲ್ರಪ್ಪ ಅಂದ್ರೂ ಕೋಪಿಸ್ಕೊಳ್ತಾರೆ. ಹೊರೆ ಕಮ್ಮಿ ಆಗುತ್ತೆ ಅನ್ನೋದಾದ್ರೆ ಯಾರಿಗೆ ಉಪಯೋಗ ಹೇಳು? ಮತ್ತು ನಂಗೆ ಸರಿ ಅನ್ನಿಸ್ತಿರೋದು ನಾನು ಡೋಲ್ ಬಾಸೋದು ಬಿಡಬಾರ್ದು ಅಂತ. ಇದನ್ ಬಿಟ್ಟು ನನಗೆ ಬೇರೆ ಏನೂ ಮಾಡಕ್ ಇಷ್ಟ ಇಲ್ಲ. ಬಾಲ, ಏನ್ ಮಾತಾಡ್ತಿದ್ಯಾ? ಅಪ್ಪ, ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ಬಾಲನ್ ಮನೆಯೊಳಗೆ ಬರಕ್ ಬಿಡಿ. ಅವನಿನ್ನೂ ಚಿಕ್ಕವನು. ಚಿಕ್ಕೋನ? ಚಿಕ್ಕೋರು ದೊಡ್ಡೋರ ಮಾತನ್ನ ಕೇಳ್ತಾರೆ, ಮನ್ಸಿಗೆ ಬಂದಂಗ ಆಡಲ್ಲ. ಭುಜದ ತನಕ ಬೆಳೆದಿದ್ದ ನೀವನು ಬೇಕಾ ಬಿಟ್ಟಿ ಆಡ್ತಾನೆ. ಇದನ್ನೆಲ್ಲ ನಾನು ಸಹಿಸ್ಬೇಕಾ? ಅಲ್ಲ ಅಪ್ಪ, ಇಷ್ಟೊಂದು ಕಟ್ನಿಟ್ಟ. ಗಂಗಾಬಾಯಿ, ನಿನಗಿದೆಲ್ಲ ಅರ್ಥ ಆಗಲ್ಲ. ಸ್ವಲ್ಪ ಸುಮ್ಮನಿರು. ಈಗ ಯಾರು ಏನು ಮಾತಾಡಬೇಡಿ. ಬಾಲಣ್ಣ, ಏನ್ ಮಾಡ್ತಿದ್ಯಾ ನೀನು? ಅದನ್ ಬಿಟ್ಬಿಡು. ನಾನೇನು ಮಾಡ್ತಿದ್ದೀನೋ ಅದು ಸರಿಯಾಗೇ ಇದೆ. ಬೇಜಾರಾಗ್ಬೇಡ ಬಾಲಣ್ಣ, ನಂಗದ್ ತಪ್ಪು ಅನಿಸ್ತಿದೆ. ಬಾಲ, ನೀನ್ ಮೊದಲು ಹೊರಗೆ ನಡಿ, ನಾವ್ ಅಲ್ಲೇ ಮಾತಾಡೋಣ. ಬೇಡ ಅಕ್ಕ, ನೀನಿಲ್ಲೇ ಇರು. ನಾವು ಮನೆ ಹೊರಗೆ ಮಾತಾಡಿದ್ರು ಮನೆ ಒಳಗಿರೋರಿಗೆ ಕಷ್ಟ ಆಗುತ್ತೆ. ಬಾಲ, 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 ಬಾಲ. ನಿಂತ್ಕೊಳ್ಳಿ ಎಲ್ರು, ಯಾರು ಹೋಗೋ ಆಗಿಲ್ಲ. ಭೀಮಾ, ಭೀಮನ್ನ ಹೋಗಕ್ ಬಿಡಿ. ಭೀಮರಾವ್, ನಿನ್ನೆ ನಿಮ್ಮಪ್ಪನೂ ಬಂದಿದ್ರು ಅವನಿಗೆ ಅರ್ಥ ಮಾಡ್ಸಕ್ಕೆ. ಈಗ ನೀನ್ ಬಂದಿದ್ಯಾ, ಆದ್ರೂ ಏನೋ ಪ್ರಯೋಜನ ಇಲ್ಲ.
ಬಾಲ ಇನ್ಮುಂದೆ ಏನಿದ್ರು ನನ್ನ ಮಾತು ಮಾತ್ರ ಕೇಳ್ತಾನೆ. ನಾನು ಬಾಲನ್ನ ನಿಮ್ಮೆಲ್ಲರಿಂದ ತುಂಬ ದೂರ ಮಾಡ್ತೀನಿ. ನೀನವತ್ತು ಸ್ಕೂಲಲ್ಲಿ ಎಲ್ಲರ ಮುಂದೆ ನನ್ನ ಅವಮಾನ ಮಾಡಿದೆ ಅಲ್ವಾ? ಅದರ ಪ್ರತೀಕಾರ ಇದು. ಈಗ ಮನೆಗೆ ಹೋಗು, ಹಾಗೆ ಮರ್ತ್ಬಿಡು ನಿನಗೆ ಇನ್ನೊಬ್ಬ ಅಣ್ಣ ಇದ್ದ ಅನ್ನೋದನ್ನ. ನಮ್ಮ ಅಣ್ಣನ್ನ ಮತ್ತೆ ನನ್ನ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ. ನಾನು ನೋಡ್ತೀನಿ ಅದು ಹೆಂಗೆ ನೀನು ನಿಮ್ಮ ಅಣ್ಣನ್ನ ಮನೆಗೆ ಕರ್ಕೊಂಡು ಹೋಗ್ತೀಯ ಅಂತ. ಡೋಲ್ ಬಾರಿಸ್ಕೊಂಡೇ ಇರ್ಲಿ, ಆದ್ರೆ ಮನೆಗ್ ಬರಕ್ ಬಿಡಿ. ಬಾಲ ನನ್ ಮಗ ಕಣ್ರಿ. ನಂಗೂ ಅವನ್ ಮಗನೇ. ನನ್ ಮಗ ನನ್ನ ಎದುರುಗಡೆನೆ ಹಳ್ಳಕ್ ಬೀಳ್ತಿದ್ರೆ ಬೀಳೋದನ್ನ ನೋಡ್ಕೊಂಡು ಸುಮ್ನೆ ಇರ್ಲ. ರಾತ್ರಿ ನೋಡಿದ್ಯಲ್ಲ ಬಾಲ ಅವ್ರ ಜೊತೆ ಹೇಗಿದ್ದ ಅಂತ. ನಾಳೆ ಇದೇ ತರ ನಮ್ ಬಾಲನು ಮಾಡಿದ್ರೆ ನೋಡ್ಕೊಂಡು ಸುಮ್ನೆ ಇರ್ತೀಯ? ನೋಡು ಭೀಮಾಬಾಯಿ, ಬಾಲಂಗೆ ನಾವು ಅರ್ಥ ಮಾಡಿಸ್ಬೇಕು. ಅದಕ್ಕೆ ಸ್ವಲ್ಪ ಕಷ್ಟ ಆಗೇ ಆಗತ್ತೆ. ತಪ್ದಾರಿ ಹಿಡ್ದಿರೋ ಅವನ್ನ ಸರಿದಾರಿಗೆ ತರೋದು ನಮ್ಮ ಕೆಲ್ಸ. ನಾವು ಅವನ ಅಪ್ಪ ಅಮ್ಮ. ನಾವು ಮಾಡ್ದೆ ಮತ್ಯಾರು ಮಾಡ್ತಾರೆ? ಆದ್ರೆ ರಾಮ್ಜಿ ಹೀಗೆ ಹಠ ಮಾಡಿದ್ರೆ ಹೇಗೆ? ಎಲ್ಲ ಮಕ್ಳಿಗೂ ಓದಕ್ಕಾಗತ್ತಾ? ಎಲ್ರಿಗೂ ಅವ್ರದೇ ಆದ ಆಸೆ ಇರುತ್ತೆ. ಬಿಸಿ ರಕ್ತದ ಹುಡುಗ ಏನಾದ್ರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಏನ್ ಮಾಡೋದು? ಈ ಮನೆಯಲ್ಲಿ ನಾನು ಏನು ಹೇಳೋ ಹಾಗೆ ಇಲ್ಲ. ಈಗ ನಾನೇನು ಹೇಳ್ದೆ? ಎಲ್ಲಾ ಮಕ್ಕಳು ಒಂದೇ ಅಂತಿದ್ದೀನ? ವಿದ್ಯೆ ಬರೀ ಆಸೆಗೆ ಸಂಬಂಧಪಟ್ಟಿದ್ದಲ್ಲ. ಬುದ್ಧಿ ಬೆಳೆಯೋದಕ್ಕೆ ಅದು ಬೇಕೇ ಬೇಕು. ಬಾಲಂದಿನ್ನು ಓದಬಾರ್ದು, ಕಲ್ತು ಬೆಳೆಯೋ ವಯಸ್ಸು. ಅವನ್ ನೋಡಿದ್ರೆ ಡೋಲು ಸಂಗೀತ ಅಂತ ಕುಣಿತಾನೆ. ಡೋಲು ಕುಣಿತ ಅಂದ್ರೆ ಅವನ್ ಜೀವನ ಏನಾಗುತ್ತೆ ಅಂತನಾದ್ರೂ ಗೊತ್ತಾ? ಮೀರಾ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಲ್ಲ ಮಕ್ಕಳು ಓದಿ ದೊಡ್ಡ ವ್ಯಕ್ತಿಗಳಾಗಬೇಕು ಅಂತೇನಿಲ್ಲ. ಇದ್ರ ಅವಶ್ಯಕತೆ ಅಂತೂ ಇದೆ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಬರೆದು ದೊಡ್ಡ ವ್ಯಕ್ತಿಗಳಾಗೋ ಪ್ರಯತ್ನ ಮಾಡ್ಬೋದಲ್ಲ. ಬಾಲಂಗೆ ಮುಂಗೋಪ ಜಾಸ್ತಿ ಅನ್ನೋದು ಗೊತ್ತು. ಅದರಿಂದ ಅವನು ಹಾಳಾಗೋದಕ್ಕೆ ಬಿಡಲ್ಲ. ಅದಕ್ಕೆ ನಾನಂತೂ ಅವಕಾಶ ಕೊಡೋದಿಲ್ಲ. ಅಪ್ಪ, ಅವನೇನು ಹೆಚ್ಚು ಕಮ್ಮಿ ಮಾಡ್ಕೊಳಲ್ಲ. ನೀವ್ಯಾರು ಯೋಚನೆ ಮಾಡಬೇಡಿ. ನಾನು ಬಾಲಣ್ಣನ್ನ ಮತ್ತೆ ಮನೆಗೆ ಕರ್ಕೊಂಡ್ ಬರ್ತೀನಿ. ಅಮ್ಮ, ನೀನ್ ಅಳ್ಬೇಡ. ಅತ್ರೆ ನಿನ್ ಆರೋಗ್ಯ ಹಾಳಾಗುತ್ತೆ. ಆಮೇಲೆ ಬಾಲಣ್ಣನ ಜೊತೆ ನಿನ್ ಬಗ್ಗೆನೂ ಚಿಂತೆ ಮಾಡ್ಬೇಕಾಗುತ್ತೆ. ಚಿಕ್ಕ ಹುಡುಗ ಎಷ್ಟು ಅಂತ ಚಿಂತೆ ಮಾಡಕ್ಕಾಗುತ್ತೆ? ಭೀಮಾ ಜಾಸ್ತಿ ಏನಾದ್ರೂ ಯೋಚನೆ ಮಾಡಿದ್ರೆ ಅವನ ತಲೆನೂ ನೋವಾಗುತ್ತಲ್ವಾ? ಅಲ್ವಾ ಅಪ್ಪ? ಹಾ ಅಮ್ಮ, ನಮ್ ಭೀಮಾ ಎಷ್ಟು ಯೋಚನೆ ಮಾಡ್ತಾನಲ್ವಾ? ಹಾ, ತುಂಬಾನೇ. ಅಕ್ಕ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಮ್ ಪ್ರಿನ್ಸಿಪಲ್ರಿಗೆ ಸಂಕಲ್ಪ ಪತ್ರ ಬರ್ಕೊಟ್ಟಿದ್ದಾನೆ. ಅದಕ್ಕೆ ಪ್ರಿನ್ಸಿಪಲ್ರು ಏನಂದ್ರು ಅಂದ್ರೆ, ಭೀಮಾ ಏನಾದ್ರೂ ಸ್ಕೂಲ್ ಹೆಸರನ್ನ ಬೆಳಗ್ಸಿದ್ರೆ ಅವನ ಹೆಸರನ್ನ ಮುಖ್ಯದ್ವಾರದ ಮೇಲೆ ಹಾಕಿಸ್ತಾರಂತೆ. ನೀವೇ ಯೋಚಿಸಿ, ಯಾವ ಸ್ಕೂಲಲ್ಲಿ ನಮ್ಮ ಹೆಸರು ಬರೆಯೋಕ್ಕೂ ಇಷ್ಟಪಡ್ಲಿಲ್ವೋ ಅದೇ ಸ್ಕೂಲ್ನ ಮುಖ್ಯ ದ್ವಾರದಲ್ಲಿ ಭೀಮನ ಹೆಸರು ಬರೀತಾರಂತೆ. ಹೆಸರಂತೂ ಬರೆಸ್ಲೇಬೇಕು ಭೀಮಾ. ಮಾಡೇ ಮಾಡ್ತೀಯ ನೀನು.
ಅಪ್ಪ ನೀವೇನಾದ್ರೂ ನಂಗೆ ಹೊಡೆದ್ರೆ ನಾನು ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ನೀನ್ ಈ ಡೋಲ್ ಬಾರಿಸೋ ಹುಚ್ಚನ್ನ ಬಿಟ್ರೆ ಮನೆ ಒಳಗ್ ಬರ್ಬೋದು. ನಾನ್ ಬಾಲನ್ನ ನಿಮ್ಮೆಲ್ಲರಿಂದ ತುಂಬಾ ದೂರ ಮಾಡ್ತೀನಿ. ನೀನವತ್ ಸ್ಕೂಲಲ್ಲಿ ಎಲ್ರ ಮುಂದೆ ನನ್ನ ಅವಮಾನ ಮಾಡಿದೆ ಅಲ್ವಾ? ಅದರ ಪ್ರತೀಕಾರ ಇದು. ಈಗ ಮನೆಗೆ ಹೋಗು. ಹಾಗೆ ಮರ್ತ್ಬಿಡು ನಿನಗೆ ಇನ್ನೊಬ್ಬ ಅಣ್ಣ ಇದ್ದ ಅನ್ನೋದನ್ನ. ಬಾಲಣ್ಣನ ಮನೆಗೆ ಕರ್ಕೊ ಬರೋದು ಹೇಗೆ? ಸೇಠ್ಜಿ, ಇಷ್ಟು ರಾತ್ರಿ ಏನು ಬರೇಳಿದು? ನಿನ್ನಂತವ್ರು ಹಗ್ಲೋತಲ್ಲಿ ಇಲ್ಲಿಗೆ ಬಂದ್ರೆ ನಾನು ನನ್ನ ಅಂಗಡಿನ ಮುಚ್ಕೊಂಡು ಹೋಗ್ಬೇಕಾಗತ್ತೆ. ಬಾಲಂಗೆ ಎಷ್ಟು ದುಡ್ಡು ಕೊಡ್ತಿದ್ಯಾ ಅಂತ ಹೇಳು. ಈಗಲೇ ಏನು ಕೊಡೋದು ಸೇಠ್ಜಿ? ಅವನು ಚೆನ್ನಾಗಿ ಬಾರಿಸೋದು ಕಲ್ತ್ರೆ ಆಮೇಲೆ ಕೊಡೋದ್ರ ಬಗ್ಗೆ ನೋಡ್ಬೋದು. ತಗೋ ಈ ದುಡ್ಡನ್ನ, ಹೋಗಿ ಬಾಲಂಗ್ ಕೊಡು. ಚೆನ್ನಾಗಿ ಬಾರಿಸ್ತಾ ಇದೆಯಾ ಅಂತ ಹೇಳು ಅವನಿಗೆ. ಮೊದಲನೇ ಸಂಪಾದನೆ ಅನ್ನು ಸರಿಯಾಗಿ ಕೇಳಿಸ್ಕೊ. ಪ್ರತಿ ಸಲನೂ ಅವನಿಗೆ ಜಾಸ್ತಿ ದುಡ್ಡನ್ನು ಕೊಡ್ಬೇಕು ನೀನು. ಬೇರೆಯವರು ಕೊಡೋದಕ್ಕಿಂತ ಅವನಿಗೆ ಜಾಸ್ತಿ ದುಡ್ಡು ನೀನು ಕೊಡ್ತೀಯಲ್ಲ, ಅದನ್ನು ನನ್ನ ಹತ್ರ ಇಸ್ಕೊ. ಅರ್ಥ ಆಯ್ತಾ? ಸೇಠ್ಜಿ, ನೀವು ಬಾಲನ್ಗೆ ಯಾಕೆ ದುಡ್ಡು ಕೊಡ್ತಾ ಇದ್ದೀರಿ? ನನಗೆ ಅರ್ಥ ಆಗಲಿಲ್ಲ. ಅವನು ಬಾರಿಸೋದನ್ನೇ ಮುಂದುವರಿಸ್ತಾನೆ. ಒಬ್ಬ ಕಲಾವಿದನಿಗೆ ಪ್ರೋತ್ಸಾಹ ಬಹಳ ಮುಖ್ಯ ಆಗತ್ತೆ, ಹಾಗೆ ದುಡ್ಡು ಕೂಡ. ಹೊರಡು. ಯಾರಾದರೂ ನಿನ್ನನ್ನು ನೋಡೋದಕ್ಕಿಂತ ಮುಂಚೆ ಹೊರಡು ಇಲ್ಲಿಂದ. ಆಯ್ತು ಸೇಠ್ಜಿ. ಏನ್ ಯೋಚಿಸ್ತಿದ್ಯಾ ಭೀಮಾ? ಬಾಲಣ್ಣನ ಬಗ್ಗೆನೆ. ಏನಂತ? ಗಂಗಕ್ಕ ಬಂದಿರೋದ್ರಿಂದ ನಾವೆಲ್ಲ ತುಂಬಾ ಖುಷಿಯಾಗಿದ್ದೀವಿ. ನಮ್ಮಂಗೆ ಬಾಲಣ್ಣಂಗೂ ಖುಷಿಯಾಗಿರೋ ಹಕ್ಕಿದೆ ಅಲ್ವಾ? ಆದ್ರೆ ಅವನಿಗೆ ಅಕ್ಕನ ಹತ್ರ ಮಾತಾಡಕ್ಕೂ ಆಗ್ತಿಲ್ಲ, ಅವ್ರು ತಂದಿರೋ ಲಾಡು ತಿನ್ನಕ್ಕೂ ಆಗ್ತಿಲ್ಲ. ಇದರಲ್ಲಿ ಬಾಲಣ್ಣಂದೇ ತಪ್ಪಲ್ವಾ? ಡೋಲ್ ಬಾರ್ಸೋ ಹುಚ್ಚು ಎಷ್ಟು ಹಿಡ್ದಿದೆ ಅಂದ್ರೆ ಅವನಿಗೆ ನನ್ನ ತಲೆ ಹೊಡೆದ್ಬಿಟ್ಟ, ಪುಸ್ತಕನ ಎಸೆದ್ಬಿಟ್ಟ, ಮತ್ತೆ ಎಲ್ರ ಮುಂದೇನೋ ಅಪ್ಪ ಅಮ್ಮನಿಗೆ ಎದುರುತ್ರ ಕೊಟ್ಟ. ಈಗ ಮನೆಗೂ ಬರಲ್ಲ ಅಂತಿದ್ದಾನೆ. ಅವನಿಷ್ಟೆಲ್ಲ ಮಾಡಿದ್ಮೇಲೂ ಏನು ಆಗೇ ಇಲ್ವೇನೋ ಅನ್ನೋ ಥರ ಇದ್ದಾನೆ. ನಂಗೊತ್ತು, ನನ್ನಿಂದ ಎಲ್ರಿಗೂ ನೋವಾಗಿದೆ. ಅಪ್ಪ, ಅಮ್ಮ, ಭೀಮಾ, ಆನಂದ, ಅತ್ತೆ ಎಲ್ರಿಗೂ ನೋವು ಕೊಟ್ಟಿದ್ದೀನಿ. ಆನಂದ್ಗೆ ಹೊಡಿಬಾರ್ದಾಗಿತ್ತು, ಭೀಮನ ಹತ್ರ ಹಾಗೆಲ್ಲ ಮಾತಾಡಬಾರ್ದಿತ್ತು. ಅವರಿಬ್ರು ನನಗಿಂತ ತುಂಬಾ ಚಿಕ್ಕವರು ಪಾಪ. ಗಂಗಕ್ಕ ನನಗೋಸ್ಕರ ಲಾಡು ತಂದಿದ್ದಾಳೆ. ಎಲ್ಲರೂ ತಿಂದಿರ್ತಾರೆ, ನಾನು ತಿನ್ಬೇಕು. ಬಾಲ, ಎಲ್ಲೋಗ್ತಾ ಇದ್ಯಾ? ಲಾಡು ತಿನ್ನಕ್ಕೆ ಹೋಗ್ತಿದ್ದೀನಿ. ಇಷ್ಟೊತ್ತಲ್ಲ ಆ ಲಾಡು ಯಾರು ತಂದು ಕೊಡ್ತಾರೆ ಇವನಿಗೆ? ಬಾಲ ಈ ಮನೆಗೆ ವಾಪಸ್ ಬರಲೇಬೇಕು ಅಂದ್ರೆ ಅವ್ನು ಡೋಲು ಕುಣಿತ ಎಲ್ಲ ಬಿಟ್ಟು ಬರಬೇಕು. ಅಪ್ಪಂಗೆ ಎಚ್ಚರ ಆಗ್ಬಿಟ್ರೆ ಕಷ್ಟ ಆಗುತ್ತೆ. ಒಂದು ಕೆಲಸ ಮಾಡ್ತೀನಿ, ಹಿತ್ಲು ಬಾಗ್ಲಿಂದ ಹೋಗ್ತೀನಿ.
ಅಡುಗೆ ಮನೇಲೇ ಇಟ್ಟಿರ್ತಾಳೆ, ಅಲ್ಲೇ ನೋಡ್ತೀನಿ. ಯಾರು? ಬೆಕ್ಕಿರ್ಬೋದು, ಮಲ್ಕೊಳ್ಳಿ. ಬಾಗ್ಲು ಯಾಕೆ ತೆಗ್ದೇ ಇದೆ? ಗಂಗಾ, ಸ್ವಲ್ಪ ಬಾಗ್ಲು ಹಾಕ್ಬಿಡು. ಬಾಲಣ್ಣ ತಿನ್ನು. ನಂಗೇನು ಬೇಡ. ಅಪ್ಪ ಅಮ್ಮನ ಮೇಲಿರೋ ಸಿಟ್ನ ಗಂಗಕ್ಕನ ಮೇಲೆ ಯಾಕೆ ತೋರಿಸ್ತೀಯ ನೀನು? ತಗೋ, ಲಾಡು ತಿನ್ನು. ನಾವೆಲ್ಲರೂ ಲಾಡುನ ಸಮವಾಗಿ ಹಂಚ್ಕೊಂಡಿದೀವಿ. ಇದು ನಿನ್ ಪಾಲಿಂದು, ಇದು ನನ್ ಪಾಲಿಂದು, ಇದು ಆನಂದಣ್ಣಂದು, ಮತ್ತೆ ಮಂಜುಳಾಕನ್ ಪಾಲು ಇಲ್ಲೇ ಇದೆ. ಆಮೇಲೆ ತುಳಸಿ ಅಕ್ಕನ್ ಲಾಡು ತಗೋ. ಮತ್ತಿದು ಅತ್ತೆ ಪಾಲಿಂದು, ಮತ್ತಿದು ಅಮ್ಮನ್ ಪಾಲು, ಆಮೇಲೆ ಇದು ಅಪ್ಪನ್ ಪಾಲು. ಹೇಗಿದೆ? ಚೆನ್ನಾಗಿದೆ, ಸಿಹಿಯಾಗಿದೆ. ನಮ್ಮಪ್ಪನೂ ಹಾಗೇನೆ. ಭೀಮಾ, ಅಪ್ಪ ಯಾವಾಗಲೂ ಸಿಹಿಯಾಗೇ ಇರಲ್ಲ. ನನ್ನ ವಿಷಯದಲ್ಲಂತೂ ಸಾಧ್ಯನೇ ಇಲ್ಲ. ನನಗಿಷ್ಟ ಆಗಿರೋದನ್ನ ಮಾಡೋದಕ್ಕೆ ಯಾವತ್ತೂ ಬಿಡಲ್ಲ. ಡೋಲ್ ಬಾರಿಸ್ಕೊಂಡು ನಾನಲ್ಲಿ ಚೆನ್ನಾಗಿದ್ದೀನಿ. ಅಪ್ಪ ನನ್ನನ್ನು ಯಾವತ್ತು ಅರ್ಥ ಮಾಡ್ಕೊತಾರೋ ಅವತ್ತು ನಾನು ವಾಪಸ್ ಮನೆಗೆ ಬರ್ತೀನಿ. ಇಂಥ ಮಕ್ಕಳನ್ನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದ್ದೆ. ಆದ್ರೆ ಬಾಲ ಹೇಗೆ ದಾರಿ ತಪ್ಪದ? ಅವನಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಮೈ ನೇಮ್ ಇಸ್ ಭೀಮರಾವ್ ರಾಮ್ಜಿ ಅಂಬಾ ವಾಡೇಕರ್. ಅತ್ತೆ, ಒಂದ್ ಕೆಲ್ಸ ಮಾಡೋಣ. ಬಾಲೆಂಗ್ ಇಷ್ಟವಾಗಿರೋ ತಿಂಡಿನ ತಗೊಂಡು ಅವನ ಹತ್ರ ಹೋಗೋಣ. ಅವನು ಖುಷಿ ಪಡ್ತಾನೆ, ನಾವು ಮಾತಾಡ್ದಂಗಾಗತ್ತೆ. ನಿಜವಾಗ್ಲೂ ಅತ್ತೆ, ಅವ್ನು ಇಲ್ದೇ ಇರೋ ಮನೆ ನಂಗೆ ಯಾಕೋ ಬಿಕ್ಕೋ ಅನ್ನಿಸ್ತದ. ನಾನು ಅಷ್ಟು ದೂರದಿಂದ ಬಂದಿದ್ದೀನಿ. ನಾನು ಅವನನ್ನ ಸರಿಯಾಗಿ ನೋಡೋಕ್ಕೂ ಆಗ್ಲಿಲ್ಲ, ಜೊತೆ ಕೂತ್ ಮಾತಾಡೋಕ್ಕೂ ಆಗ್ಲಿಲ್ಲ. ಒಳ್ಳೇದು ಗಂಗಾ. ಹಾಗೆ ಬಾಲನ್ಗೆ ಎಲ್ರಿಗಿಂತ ನಿನ್ ಮೇಲೆ ಪ್ರೀತಿ ಜಾಸ್ತಿ. ಅವನ್ ನಿನ್ ಮಾತು ಕೇಳ್ತಾನೆ. ಹೋಗೋಣ, ಅವನಿಗೆ ಅರ್ಥ ಮಾಡ್ಸೋಣ. ಅರ್ಥ ಮಾಡ್ಕೋತಾನೆ. ಈ ವಿಷಯ ರಾಮ್ಜಿ ಗೊತ್ತಾಗೋದು ಬೇಡ. ಗೊತ್ತಾದ್ರೆ ಕೋಪ ಮಾಡ್ಕೋತಾರೆ. ಅವ್ರು ನಮ್ಗೆ ಹೋಗೋಕ್ಕೂ ಬಿಡಲ್ಲ. ಎಲ್ಲ ಲಾಡುನು ಯಾರೋ ಖಾಲಿ ಮಾಡಿದ್ದಾರೆ.
ನಂಗೆ ಒಂದು ಉಳಿಸಿಲ್ಲ. ನಂಗೆ ಲಾಡು ಬೇಕಷ್ಟೇ. ಇಲ್ಲಿ ನೋಡಿ. ರಾತ್ರಿ ಎದ್ದು ಯಾರು ಲಾಡು ತಿಂದಿದ್ದು? ಹಾ, ಅದ್ರಲ್ಲಿ ನಮ್ ಪಾಲಿಂದು ಇತ್ತು. ಹಾ ಅಣ್ಣ, ಅದ್ರಲ್ಲಿ ನಮ್ಮ ಪಾಲಿಂದು ಇತ್ತು. ನೀವು 3 ಜನ ತಿಂದಿಲ್ಲ ಅಂದ್ಮೇಲೆ ನಂಗೆ ಕನ್ಸ್ ಬಿದ್ದಿತ್ತು ಲಾಡು ತಿಂತಿರೋ ಥರ. ಆಗ ನಂಗೆ ಎಚ್ಚರಾಗೋಯ್ತು. ಅಪ್ಪನೇ ಹೇಳ್ತಾರಲ್ವಾ, ಕನ್ಸನ್ನ ನನ್ಸ್ ಮಾಡೋ ಪ್ರಯತ್ನ ಪಡ್ಬೇಕು ಅಂತ. ಅದಕ್ಕೆ ನಾನು ಹೋಗಿ ಲಾಡು ತಿನ್ನಕ್ ಶುರು ಮಾಡ್ಬಿಟ್ಟೆ. ಸುಸ್ತಾದಾಗ ನಿಲ್ಲಿಸ್ಬಿಟ್ಟೆ. ಆಗ ನೋಡಿದ್ರು ಒಂದು ಲಾಡು ಉಳ್ದಿರ್ಲಿಲ್ಲ. ಭೀಮಾ, ನೀನ್ ಹೀಗ್ ಮಾಡ್ತೀಯ ಅನ್ಕೊಂಡಿರ್ಲಿಲ್ಲ. ನಂಗೂ ಸ್ವಲ್ಪ ಕೊಡ್ಬೋದಿತ್ತಲ್ವಾ, ಅಲ್ವಾ? ಎಷ್ಟೊಂದಿತ್ತು, ಎಲ್ಲ ತಿನ್ಬಿಟ್ಟ. ಇನ್ಮೇಲೆ ಯಾವತ್ತೂ ನಿನ್ ಮಾತ್ ಕೇಳಲ್ಲ ನಾನು. ನೋಡಿ ಅವ್ನ. ಭೀಮಾ ಇರು ನಿಂಗ್ ಮಾಡ್ತೀನಿ. ಭೀಮಾ ನಿಂತ್ಕೋ. ಭೀಮಾ ನಿಂತ್ಕೋ. ಭೀಮಾ ಹೀಗೆ ಹೇಗ್ ಮಾಡಕ್ ಸಾಧ್ಯ? ಅವನ್ ಸುಳ್ಳು ಹೇಳ್ತಿದ್ದಾನೆ. ಭೀಮಾ, ಅವನಿಗೆ ಗೊತ್ತು ಒಳ್ಳೆ ಕೆಲ್ಸಕ್ಕೆ ಸುಳ್ಳು ಹೇಳಿದ್ರು ಪರವಾಗಿಲ್ಲ ಅಂತ. ಅರ್ಥ ಆಗ್ಲಿಲ್ಲ. ಬಾಲ ಬಂದಿದ್ದ. ಭೀಮಾ ನಿಂತ್ಕೋ. ಭೀಮಾ ನಿಂತ್ಕೋ. ಇರು ಭೀಮಾ ನಿಂತ್ಕೋ. ಅಮ್ಮ ಅಮ್ಮ ಕಾಪಾಡು, ಇವ್ರು ಬಿಡಲ್ಲ. ಎಲ್ಲ ಸೇರ್ಕೊಂಡು ನನ್ನ ಪ್ರಾಣ ತೆಗ್ದ್ಬಿಡ್ತಾರೆ. ಅದಿರ್ಲಿ, ಎಲ್ಲ ಲಾಡು ಹೇಗ್ ತಿಂದೆ ನೀನು? ಕಿವಿ ಕೊಡು, ಹೇಳ್ತೀನಿ. ಬಾಲಣ್ಣ ಬಂದಿದ್ದ, ನೀ ಎಲ್ಲ ಲಾಡು ಅವನಿಗೆ ಕೊಟ್ಬಿಟ್ಟೆ ಅಲ್ವಾ? ಅಮ್ಮ ಗೊತ್ತು ತಾನೆ, ಮತ್ತೆ ಇವ್ರನ್ನ ಕಾಪಾಡು. ಏನ್ ಗೊತ್ತು? ಏನ್ ಹೇಳ್ದಂಗೆ? ನಿಲ್ಲಿ ನೀವು. ನಿಮ್ಮ ಅಕ್ಕನೇ ಅಲ್ವಾ ಮಾಡಿರೋದ್ ಲಾಡು? ಅವಳ ಹತ್ರನೇ ಮತ್ತೆ ಮಾಡಿಸ್ಕೊಳ್ಳಿ. ನನ್ ಭೀಮನ್ ಯಾಕೆ ಹೀಗೆ ಸತಾಯಿಸ್ತೀರಾ? ಭೀಮಾ, ಬನ್ನಿ ಇಲ್ಲಿ, ನಾನ್ ಲಾಡು ಮಾಡ್ಕೊಡ್ತೀನಿ. ಕೂತ್ಕೊಳ್ಳಿ. ನಂಗ್ 100. ನಂಗೆ 200. ನನಗೆ 300. ನಂಗೆ 2000. ನಮ್ ಬಾಲನ್ಗೆ 5000. ಏ ಬಾಲ, ಏ ಭೀಮಾ ಮಲ್ಕೊಳಕ್ ಬಿಡೋ. ಏ ಬಾಲ ಹೇಳೋ. ಸುಮ್ಮನೆ ಇರು ಭೀಮಾ. ಏ ಎದಳ ಬೇಳೆ. ಭೀಮಾ ಅಲ್ಲ, ನಾವು. ಇದನ್ನ ತಗೋ ಬಾಲ. ಏನಿದು? 2 ಪೈಸೆ. 2 ಪೈಸೆ? ಹಾ, 2 ಪೈಸೆ ನಿನ್ನ ಸಂಪಾದನೆ. ನನ್ ಸಂಪಾದನೆನಾ? ಹೌದು, ನಿನ್ನ ಸಂಪಾದನೆ. ಅವತ್ತು ಮುಡಿ ತೆಗಿಯುವಾಗ ಬರೆಸ್ತಿಲ್ಲ, ಅದರ ಸಂಪಾದನೆ ಇದು. ಇಷ್ಟೊಂದು ದುಡ್ಡಾ? ಹಾ, ಅಷ್ಟೂನು. ಈ ದುಡ್ಡಲ್ಲಿ ನಾನು ಭೀಮಾ ಆನಂದಂದು ಫೀಸ್ ಕಟ್ಬೋದು. 1 ಪೈಸೆಲಿ 10 ದಿನಕ್ಕೆ ಆಗೋಷ್ಟು ತರಕಾರಿ ತರ್ಬೋದು. ನೀನು ಅಷ್ಟು ಚೆನ್ನಾಗಿ ಬಾರಿಸ್ತೀಯ ಅಲ್ವಾ, ಅದಕ್ಕೆ ಇಷ್ಟು ದುಡ್ಡು ಸಿಕ್ಕಿದೆ. 2 ಪೈಸೆ ಏನು, ಒಂದಿನ ನೀನು 200 ರೂಪಾಯಿ ದುಡಿಯೋಷ್ಟು ಬೆಳಿತೀಯ. ಏ ಬಲ ನೋಡ್ ಬಲ, ಇದು ಮೊದಲನೇ ಸಂಪಾದನೆ. ಏನಾದ್ರೂ ಕೊಡಿಸ್ಬೇಕು. ನಡಿ, ಎಲ್ರೂ ಎಲ್ಲಾದ್ರೂ ಹೋಗೋಣ. ಬಾಲಂಗ್ ಇವತ್ತು ಮೊದಲನೇ ಕಮಾಯಿ ಸಿಕ್ಕಿದೆ. ಏನಾದ್ರೂ ಮಾಡ್ಲೇಬೇಕು, ಅವನೇನಾದ್ರೂ ಕೊಡಿಸ್ಲೇಬೇಕು. ಬೇಡ, ನಾನು ನನ್ನ ಜೀವನದ ಮೊದಲನೇ ಸಂಪಾದನೆನ ಅಪ್ಪಂಗೆ ಕೊಡಬೇಕು ಅನ್ಕೊಂಡಿದ್ದೆ. ಆದ್ರೆ ಅಪ್ಪಂಗೆ ನನ್ನ ಮೇಲೆ ತುಂಬಾ ಕೋಪ. ನಾನು ಈ ದುಡ್ಡನ್ನ ಭೀಮಂಗ್ ಕೊಡ್ತೀನಿ.
ಭೀಮಾ ಇಷ್ಟೊತ್ತಿಗೆ ಸ್ಕೂಲ್ಗೆ ಹೋಗ್ತಿರ್ತಾನೆ. ನಾನೋಗಿ ದುಡ್ಡು ಕೊಟ್ಟು ಬರ್ತೀನಿ. ಅಷ್ಟೋ ತನಕ ನೀವು ಈ ಲಾಡು ತಿಂತೀರಿ. ಬಡಪ ಈ ಬಾಲ, ನಡೀರಿ. ಅವನಿಗೂ ಖುಷಿ, ನಮಗೂ ಖುಷಿ, ಮತ್ತ ಚಿನ್ನದಂಗಡಿ ಸೇಟಿಗೂ ಖುಷಿ. ಲಾಡು ತಗೊಳ್ಳಿ. ಗಂಗಾ, ನಿಮ್ ಯಜಮಾನ್ರು ಬರ್ಬೋದಿತ್ತಲ್ವಾ? ಏನಾದ್ರೂ ಕೆಲಸ ಇತ್ತಾ? ಅತ್ತೆ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು. ಸ್ವಲ್ಪ ಬಿಡುವು ಮಾಡ್ಕೊಂಡು ಬರ್ಬೋದಿತ್ತು. ಎಲ್ರೂ ಖುಷಿ ಪಡ್ತಿದ್ರು. ಎಷ್ಟು ತಿಂಗಳಾಗೋಯ್ತು ಅವ್ರನ್ನ ನೋಡಿ. ಹಾ, ಅತ್ತೆ, ಮೆಣಸಿನ್ಕಾಯಿ ಹೊರಗಿಟ್ಟಿದ್ದೆ, ತಗೊಂಡ್ ಬರ್ತೀನಿ. ಸರಿ. ಕೆಲಸ ಕಳ್ಕೊಂಡ್ಮೇಲೆ ಬಿಡುವೆಲ್ಲಿದೆ ಅತ್ತೆ ಅವ್ರಿಗೆ. ಇಡೀ ದಿನ ಕೆಲಸ ಹುಡುಕೋದ್ರಲ್ಲೇ ಇರ್ತಾರೆ. ಎಷ್ಟೋ ದಿನದಿಂದ ನಾವಿಬ್ರು ಮಾತೇ ಆಡಿಲ್ಲ. ನಾನೇನಾದ್ರೂ ಹೇಳಕ್ ಹೋದ್ರೆ ನನ್ ಮೇಲೆ ಕೂಗಾಡ್ತಾರೆ. ಎಷ್ಟು ಸಲ ಕರ್ತಿದ್ದೀನಿ ಬನ್ನಿ ಅತ್ತೆ ಮನೆಗೆ ಅಂತ, ಆದ್ರೆ ಅವರು ಬರಲ್ಲ. ನನಗೂ ಆಸೆ ಇದೆ ನಮ್ಮವ್ರ ಜೊತೆನೆ ಅವ್ರ ಮನೆಗೆ ಬರ್ಬೇಕು ಅಂತ. ಎಷ್ಟ್ ದಿನದಿಂದ ನಡೀತಿದೆ ಇದೆಲ್ಲ? ಏನ್ ಹೇಳ್ತಿದ್ಯಮ್ಮ? ನೀನೇನ್ ನನ್ನ ಹತ್ರ ಮುಚ್ಚಿಟ್ಟಿದ್ಯೋ ಅದೇ. ಗಂಗಾ ಅಪ್ಪ ನಿಮ್ ಮನೆಗ್ ಬಂದಿದ್ರಲ್ಲ, ಅವ್ರಿಗೆ ಹೇಳ್ಬೇಕಿತ್ತು ತಾನೆ. ಇದೆಲ್ಲ ಸಣ್ಣ ಸಣ್ಣ ವಿಷಯ ಅಮ್ಮ. ಅವರು ಕೆಲಸ ಹುಡುಕ್ತಿರೋದ್ರಿಂದ ಬಿಡುವೇ ಇಲ್ಲ. ಇದ್ರಲ್ಲಿ ದೊಡ್ಡ ವಿಷಯ ಏನಿದೆ? ದೊಡ್ಡ ವಿಷಯನೇ ಇದು ಗಂಗಾ. ಗಂಡ ಹೆಂಡತಿ ಮಧ್ಯೆ ಕೆಲವೊಮ್ಮೆ ಚಿಕ್ಕ ವಿಷಯನೂ ದೊಡ್ಡದಾಗ್ಬಿಡುತ್ತೆ. ಅದಕ್ಕೆ ಹಾಗಾಗಕ್ ಬಿಡ್ಲೇಬಾರ್ದು. ಜಗಳ ಆದ್ರೂ ಅದನ್ನ ಆ ಕೂಡ್ಲೆ ಅಲ್ಲೇ ಸರಿ ಮಾಡ್ಕೊಂಡ್ ಬಿಡ್ಬೇಕು. ನಿಮ್ ಮನೆಯವ್ರ ಹತ್ರ ನಾವು ಮಾತಾಡ್ತೀವಿ. ಬೇಡಮ್ಮ, ನೀವ್ ಅವ್ರ ಹತ್ರ ಮಾತಾಡ್ಬೇಡಿ. ಅವ್ರಿಗೇನಾದ್ರೂ ಗೊತ್ತಾದ್ರೆ ನಾನಿದನ್ನ ಹೇಳಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅನ್ಕೊಳ್ತಾರೆ. ಮೆಣಸಿನಕಾಯಿ ತಂದ್ಯಾ ಗಂಗಾ? ಹಾ, ಬಾಲಂಗ್ ಊಟ ತಗೊಂಡು ಹೋಗ್ತಿದೀವಿ. ಬಂದೆ ಅತ್ತೆ. ಹೆದರ್ಕೊಂಡ್ರಾ? ಜಗಳ ಆಡ್ಬೇಕಂದ್ರೆ ಆಡು, ತಯಾರಿದ್ದೀನಿ ನಾನು. ಆನಂದಣ್ಣ ಬಿಟ್ಟಾಕು. ಯಾವಾಗ್ಲೂ ನೀನ್ ಜಗಳ ಆಡದೆ ಮಾತಾಡ್ತೀಯ. ಬಾಲಣ್ಣ ಯಾಕೆ ಬಂದಿದ್ದಾನೆ ಅಂತ ಮೊದಲು ಕೇಳ್ಕೊ. ಬಾಲಣ್ಣ ಏನ್ ಬಂದಿದ್ದು? ಏನ್ ವಿಷಯ? ಈ ದುಡ್ಡಲ್ಲಿಂದ ಬಂತು ಬಾಲಣ್ಣ? 2 ಪೈಸೆ. ನನ್ನ ಜೀವನದ ಮೊದಲನೇ ಸಂಪಾದನೆ. ಭೀಮಾ, ಈ ದುಡ್ಡು ತಗೊಂಡು ನಿಮ್ಮಿಬ್ರು ಸ್ಕೂಲ್ ಫೀಸ್ ಕಟ್ಟು. ಅಪ್ಪ ಅಂತೂ ನನ್ನ ಹತ್ರ ದುಡ್ಡು ತಗೊಳಲ್ಲ, ಅದಕ್ಕೆ ನಿಂಗೆ ಕೊಡ್ತಿದ್ದೀನಿ. ಬೇಡ ಭೀಮಾ, ಯಾವ ದುಡ್ಡಿಂದ ನಮ್ಮ ಅಪ್ಪ ಅಮ್ಮಂಗೆ ಬೇಜಾರಾಗುತ್ತೋ ಆ ದುಡ್ಡು ನಮಗೂ ಬೇಡ. ನಮ್ಗೇನ್ ಬೇಕಾಗಿಲ್ಲ ನಿನ್ ದುಡ್ಡು. ನಡಿ ಭೀಮಾ. ಭೀಮಾ ಭೀಮಾ, ಜೀವನದಲ್ಲಿ ನಿನಗೆ ಯಾವತ್ತೇ ದುಡ್ಡು ಬೇಕಾದ್ರೂ ನನ್ನ ಹತ್ರ ಕೇಳು, ಸರಿನಾ? ಸರಿ ಬಾಲಣ್ಣ. ಮತ್ತೇನಾದ್ರೂ ಇದ್ಯಾ? ಲಾಡು ಚೆನ್ನಾಗಿತ್ತು. ಅಂದ್ರೆ ನೀನ್ ರಾತ್ರಿ ಬಂದು ಲಾಡು ತಿಂದ್ಯಾ? ಹೌದು, ತಿಂದೆ. ನಿನ್ ಪಾಲಿಂದು ನಾನೇ ತಿಂದೆ. ಏನ್ ಮಾಡ್ತೀಯಾ?
ನಿನ್ ಬಿಡಲ್ಲ ಇವತ್ತು. ಏಯ್, ಬಾಲಣ್ಣ ಮನೆಗೆ ಹೋಗೋಣವಾ? ಅಯ್ಯೋ ಕೇರ್ವಾ ಅಲ್ಲ, ದಾದ್ರಾ ಬಾರ್ಸು. ಲಡ್ಡು ಇಷ್ಟೇನ ಇದ್ದಿದ್ದು? ಚೆನ್ನಾಗಿತ್ತು. ಹಾ ತುಂಬಾ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರೋದು. ಬಾಲ ಎಲ್ಲಿ? ಬಾಲ ಎಲ್ಲಿ ಅಂತ ನೀವ್ ಯಾಕೆ ಹೇಳ್ತಿಲ್ಲ? ಅತ್ತೆ, ಬಾಲ ನೀವೇನಿಲ್ಲಿ? ಬಾಲ ಹೇಗಿದ್ಯೋ ನೀನು? ನಾನ್ ಚೆನ್ನಾಗಿದ್ದೀನಕ್ಕ. ಬಾಲ ನೋಡು, ನಿನ್ಗೋಸ್ಕರ ಊಟ ತಂದಿದೀವಿ, ಊಟ ಮಾಡು ಬಾ ಬಾಲ. ಸರಿ ಅತ್ತೆ. ನಡಿ. ಹಸಿವಾಗ್ತಿದೆ ಅಲ್ವಾ? ಬಾ ಊಟ ಮಾಡು. ನೀವಿಲ್ಲಿರೋದು ಗೊತ್ತಾದ್ರೆ ಅಪ್ಪ ಸೆಟ್ ಮಾಡ್ಕೊಂತಾರೆ. ನಾವೇ ನಿಮ್ಮ ಅಪ್ಪ ಅಮ್ಮ ಅಲ್ಲ. ನಿನ್ ಕೋಪನೆಲ್ಲ ನಿಮ್ಮ ಅಪ್ಪ ಅಮ್ಮನ ಹತ್ರನೇ ಇಟ್ಕೋ. ಸುಮ್ನೆ ಈಗ ಬಂದು ಊಟ ಮಾಡು. ಬಾಪ್ಪ. ಕೂತ್ಕೋ. ಬೆಂಡೆಕಾಯಿ ಪಲ್ಯ ಅಂದ್ರೆ ನಿಂಗೆ ತುಂಬಾ ಇಷ್ಟ ಅಲ್ವಾ? ಮತ್ತೆ ಸಾಗು ಪೂರಿನೂ ಇದೆ, ನಿನಗ್ ತುಂಬಾ ಇಷ್ಟ ಅಲ್ವಾ? ಹಾ, ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಇತಿಹಾಸ ಇದೆ. ಹಾಗೆ ನಮ್ಮ ದೇಶಕ್ಕೂ ಇದೆ. 2 ಪೈಸೆ ನನ್ನ ಜೀವನದ ಮೊದಲನೇ ಸಂಪಾದನೆ. ಭೀಮಾ, ಈ ದುಡ್ಡು ತಗೊಂಡು ನಿಮ್ಮಿಬ್ರು ಸ್ಕೂಲ್ ಫೀಸ್ ಕಟ್ಟು. ಒಂದ್ಸಲ ಡೋಲ್ ಬಾರ್ಸಕ್ ಹೋದ್ರೆ ಇಷ್ಟೊಂದು ದುಡ್ಡು ಕೊಡ್ತಾರ ಬಾಲಣ್ಣಂಗೆ? ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನ ದೇಶದ ಇತಿಹಾಸ ತಿಳ್ಕೊಳ್ಳೋದು ಬಹಳ ಮುಖ್ಯ. ಅರ್ಥ ಆಯ್ತಾ? ಹೂ ಗುರುಗಳೇ. ಸರಿ, ಈಗ ಹೇಳಿ, ಈಸ್ಟ್ ಇಂಡಿಯಾ ಕಂಪನಿ ಭಾರತಕ್ಕೆ ಯಾವಾಗ ಬಂತು? ಗುರುಗಳೇ, ಒಂದ್ಸಲ ಡೋಲ್ ಬಾರ್ಸಿದ್ರೆ ಎಷ್ಟು ದುಡ್ಡು ಸಿಗುತ್ತೆ? ದೊಡ್ಡಣ್ಣ ಡೋಲ್ ಬಾರ್ಸಕ್ ಹೋಗ್ತಿದ್ದಂಗೆ ಅವನ್ ತಮ್ಮನೂ ಅವ್ನ ಹಿಂದೆ ಹೋಗೋ ಯೋಚನೆಲೇ ಇದ್ದಾನೆ. ಹೋಗು ಹೋಗು, ಅವನ್ ಹಿಂದೆನೆ ಹೋಗು. ಗುರುಗಳೇ, ನೀವೇ ಹೇಳಿದ್ರಿ ಇವನು ತರಗತಿಲಿ ಎಲ್ಲರಿಗಿಂತ ಹೆಚ್ಚು ಗಮನ ಇಟ್ಟು ಓದ್ತಾನೆ ಅಂತ. ಈಗ ನೋಡಿ ಎಷ್ಟು ಗಮನ ಕೊಡ್ತಾ ಇದ್ದಾನೆ ಅಂತ. ಬಾರ್ಸೋದ್ರ ಮೇಲೆ. ಸರಿ ಮಕ್ಕಳೇ, ಸುಮ್ನಿರಿ. ಭೀಮಾ, ಬಾ ನನ್ನ ಜೊತೆ. ಯಾಕೆ, ಏನಾಯ್ತು? ಬಾಲ ಈ ಮನೆಗೆ ವಾಪಸ್ ಬರಲೇಬೇಕು ಅಂದ್ರೆ ಅವ್ನು ಡೋಲು ಕುಣಿತ ಎಲ್ಲ ಬಿಟ್ಟು ಬರಬೇಕು. ನಾನು ಬಾಲನ್ನ ನಿಮ್ಮೆಲ್ಲರಿಂದ ತುಂಬಾ ದೂರ ಮಾಡ್ತೀನಿ.
ಸಾಕು ಅಕ್ಕ. ಹೊಟ್ಟೆ ತುಂಬ್ತಾ? ಬಾಲ, ನೀನ್ ನಮ್ ಜೊತೆ ಮನೆಗ್ ಬಾ. ನೀನ್ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೀನಿಲ್ಲ ಅಂದ್ರೆ ಮನೆ ಎಲ್ಲ ಬಿಕೋ ಅಂತಿರುತ್ತೆ. ಬಂದ್ಬಿಡೋ ನಮ್ ಜೊತೆ. ಬೇಡಕ್ಕ, ಮನೆಗೆ ಬಾ ಅಂತ ಮಾತ್ರ ಕರಿಬೇಡ. ನೋಡು ಬಾಲ, ನಿಮ್ಮ ಅಕ್ಕ ಎಷ್ಟು ದೂರದಿಂದ ಬಂದಿದ್ದಾಳೆ, ನಿನ್ನನ್ನೆಷ್ಟು ಪ್ರೀತಿ ಮಾಡ್ತಾಳೆ. ನೋಡು, ನಿನ್ಗೋಸ್ಕರ ಅಡ್ಗೆನೂ ಮಾಡಿ ತಂದಿದ್ದಾಳೆ. ನಡಿ, ಮನೆಗೆ ಹೋಗೋಣ. ಅತ್ತೆ, ನನ್ನ ಮನ್ಸು ಬದಲಾಯಿಸ್ಬೇಕು ಅಂತ ನೀವು ನನಗೆ ಇಷ್ಟವಾಗಿರೋ ತಿಂಡಿ ತಂದಿಲ್ಲ ತಾನೇ? ಇಲ್ಲ ಬಾಲ, ಹಾಗೆಲ್ಲ ಅಂದ್ಕೋಬೇಡ. ನಿನ್ ಜೊತೆ ಮಾತಾಡ್ಬೇಕು ಅಂತ ಬಂದ್ವಿ. ಏನ್ ಬೇಕಾದ್ರೂ ಆಗ್ಲಿ ಬಾಲ, ಮನೆನೇ ಆಗಿರುತ್ತೆ. ಎಷ್ಟೇ ಜಗಳ ಆಗ್ಲಿ ಏನೇ ಆಗ್ಲಿ, ಪ್ರೀತಿ ಮನೆಯವರಿಂದ ಮಾತ್ರ ಸಿಗೋದು. ಮನೆ ಬಿಟ್ಟು ಬರಬಾರ್ದಿತ್ತು. ನಡಿ, ಮನೆಗೆ ಹೋಗೋಣ. ನಡಿ. ನಾನು ಮನೆಗೆ ಬರಲ್ಲ. ನೀವು ದಿನ ತಿಂಡಿ ತನ್ನಿ, ಅದನ್ನ ನಾನು ತಿಂತೀನಿ. ಆದ್ರೆ ಮನೆಗೆ ಬಾ ಅಂತ ಹೇಳ್ಬೇಡಿ. ನೀವು ಪದೇ ಪದೇ ಕರೆದ್ರೆ ನಾನು ಈ ತಿಂಡಿನೂ ತಿನ್ನಲ್ಲ. ನೀವಿಬ್ಬರು ಹೊರಡಿ. ಅಪ್ಪ ಏನಾದ್ರೂ ನೋಡಿದ್ರೆ ಆಮೇಲೆ ನಿಮ್ಮಿಬ್ಬರ ಮೇಲೂ ಕಿರ್ಚಾಡ್ತಾರೆ. ಬಾಲ, ನಂಗನ್ಸುತ್ತೆ ಆ ಸೇಠ್ಜಿ ಮಾತ್ ಕೇಳಿ ಬಾಲಣ್ಣಂಗೆ ಇಷ್ಟೊಂದು ದುಡ್ಡು ಕೊಡ್ತಿದ್ದಾರೆ ಅಂತ. ಆ ಸೇಠ್ಜಿ ನಮಗ್ ತೊಂದರೆ ಕೊಡೋಕೆ ಈ ರೀತಿ ಮಾಡ್ತಿದ್ದಾರೆ. ಆ ಸೇಟು ತುಂಬಾ ಕೆಟ್ಟವನು. ಬಾಲನ್ ತಲೆ ಕೆಡಿಸಿರ್ಬೇಕು. ಈಗ ಏನ್ ಮಾಡೋದು? ಹೇಗಾದ್ರೂ ಈ ವಿಷಯ ಬಾಲನ್ಗೆ ಗೊತ್ತಾಗ್ಬೇಕು. ಆಗ ಸೇಟು ಬಣ್ಣ ಬಯಲಾಗುತ್ತೆ. ನಿಮ್ಮ ಅಣ್ಣ ಬಾಲನ್ಗೂ ಬುದ್ಧಿ ಬರುತ್ತೆ. ಆದ್ರೆ ಈ ವಿಷಯನ ಬಾಲಣ್ಣಂಗ್ ತಿಳ್ಸೋದ್ ಯಾರು? ಅಪ್ಪನೂ ಹೇಳ್ಬೇಕು. ಹೇಗೆ? ನೀನು ಬಾಲಣ್ಣನ ಸ್ಕೂಲ್ ಹಿಂದೆ ಇರೋ ಹಳೆ ಮನೆ ಹತ್ರ ಕರ್ಕೊಂಬ. ನಾನು ಆ ಡೋಲ್ ಬಾರ್ಸನ್ನ ಅಲ್ಲಿ ಕರ್ಕೊಂಬರ್ತೀನಿ. ಅಲ್ಲ ಅವನ ಹತ್ರ ನಿಜ ಏನು ಅಂತ ಬಾಯಿ ಬಿಡ್ಸೋಣ. ಅಲ್ಲ ಆನಂದಣ್ಣ, ನೀನೇನ್ ಮಾಡಕ್ ಹೊರಟಿದ್ಯಾ? ಭೀಮಾ, ಇಷ್ಟು ದಿನ ನೀನ್ ತಲೆ ಓಡಿಸ್ತಿದ್ದೆ, ಈಗ ನಾನು ಓಡಿಸ್ತೀನಿ. ಬಾಲಣ್ಣ 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 ಬಾಲಣ್ಣ, ನೀನ್ ಬೇಗ ಬಾ, ಬೇಗ. ಏನಾಯ್ತು? ಯಾಕೆ ಬಂದೆ? ಮೊದ್ಲು ಬಾ ನೀನು. ಏನಾಯ್ತು ಅಂತ ಮೊದ್ಲು ಹೇಳಿ. ನೀನ್ ಮೊದ್ಲು ಬಾ, ನಿಂಗೆ ಎಲ್ಲ ಗೊತ್ತಾಗುತ್ತೆ. ಏನ್ ಗೊತ್ತಾಗುತ್ತೆ ಮೊದ್ಲು ಅದನ್ನ ಹೇಳು. ಆನಂದ ಎಲ್ಲಿ? ನೀನ್ ಯಾಕೆ ಒಬ್ನೇ ಬಂದಿದ್ಯಾ? ಅವನ್ಗೇನು ಆಗಿಲ್ಲ ತಾನೇ? ಎಲ್ಲಾ ಪ್ರಶ್ನೆನೂ ಇಲ್ಲ ಕೇಳ್ತ್ಯಾ? ಬಾ. ನಾನು ಈಗ್ಲೇ ಬರ್ತೀನಿ. ಏನಾಯ್ತು? ನಡಿ. ಈ ಬಾಲ ಎಲ್ಲಿ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ. ಅವನ್ ತಮ್ಮ ಬಂದು ಅವನ್ನ ಕರ್ಕೊಂಡು ಹೋದ. ಕಾರ್ತಿಕ್, ಯಾಕೆ ಹಂಗೆ ಕಿರ್ಚ್ಕೋತಾ ಇದ್ಯಾ? ಬಾ ಇಲ್ಲಿ. ಏಕೆ? ನಿನ್ ಹತ್ರ ಮಾತಾಡಕ್ಕೆ. ಆ ಭೀಮಾ ಬಂದು ಬಾಲನ ಈಗ ತಾನೇ ಕರ್ಕೊಂಡು ಹೋಗಿದ್ದಾನೆ. ಇವಾಗ ನೀನ್ ಬಂದಿದ್ಯಾ? ನೀವೆಲ್ಲ ಸೇರ್ಕೊಂಡು ಏನ್ ನಾಟಕ ಆಡ್ತಿದ್ದೀರಾ? ನಾಟಕ ಆಡ್ತಿರೋದು ನಾವಲ್ಲ, ನೀವುಗಳು. ನಮ್ಮ ಬಾಲಣ್ಣ ತಲೆ ಕೆಡ್ಸಿದ್ದೀರ ನೀವು. ನಾನ್ ನಿಮ್ಮನ್ನ ಬಿಡೋದಿಲ್ಲ. ನನ್ನ ತಳ್ಳೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ಗೆ? ಇವತ್ತಿನ ಸುಮ್ನೆ ಬಿಡೋದಿಲ್ಲ. ಬಿಡೋದಿಲ್ಲ ಅಂತ ಬಿಡೋದಿಲ್ಲ. ಮೊದ್ಲು ನನ್ನ ಹಿಡಿದು ತೋರ್ಸು. ಅಯ್ಯೋ, ನೀನ್ ನನ್ನೇ ತಳ್ಬಿಟ್ಟೆ ಅಲ್ವಾ? ನೀನ್ ಬಿಡಲ್ಲ ಇವತ್ತು. ತಾಕತ್ತಿದ್ರೆ ಹಿಡಿ ನನ್ನ. ನಿಂತ್ಕೋ, ಮಾಡ್ತೀನಿ. ಸಿಗು ನನ್ ಕೈಗೆ. ನಿಂತ್ಕೋ, ನಾನ್ ಯಾರು ಅಂತ ತೋರಿಸ್ತೀನಿ. ಏ, ದಾರಿ ಬಿಡು. ನಿಂತ್ಕೊಳ್ಳು. ಬಾಲಣ್ಣ ಬೇಗ ಬಾ. ಭೀಮಾ, ಏನಾಯ್ತು ಅಂತ ಹೇಳೋ. ಬಾ ಬಾಲಣ್ಣ. ಏನು ಅಂತನಾದ್ರೂ ಹೇಳು. ಅಲ್ಲೇ ಗೊತ್ತಾಗುತ್ತೆ, ಬಾ ನೀನು. ಏನ್ ವಿಷಯ ಅಂತ ಹೇಳ್ತಿಲ್ವಲ್ಲ? ಮನೇಲಿ ಏನಾದ್ರೂ ತೊಂದ್ರೆನಾ?
ನನ್ನ ಹಿಡಿ ನೋಡೋಣ ಬಾ. ಒಂದ್ಸಾರಿ ನನ್ನ ಕೈ ಸಿಕ್ ನೋಡು, ನಿನಗೆ ಹೆಂಗ್ ಬ್ಯಾಂಡ್ ಬಾರಿಸ್ತೀನಿ ಅಂತ ನೋಡು. ಅಲ್ಲೇ ನಿಂತ್ಕೋ. ಇವತ್ ನಿನ್ ಕೈ ಕಾಲು ಮುರಿಲಿಲ್ಲ ಅಂದ್ರೆ ನನ್ನ ಹೆಸರು ಕಾರ್ತಿಕೆ ಅಲ್ಲ. ಏನಾಯ್ತು ಅಂತ ಹೇಳ್ತಾನೆ ಇಲ್ವಲ್ಲ ನೀನು? ನನ್ ಯಾಕೆ ಇಲ್ಲಿ ಕರ್ಕೊಂಬಂದೆ? ಸತ್ಯ ತಿಳ್ಕೊಳಕ್ಕೆ. ಯಾವ ಸತ್ಯ? ಸ್ವಲ್ಪ ಹೊತ್ತು ಇಲ್ಲೇ ಕಾಯ್ತಾ ಇರು, ನಿಂಗೆ ಎಲ್ಲಾ ಸತ್ಯ ಗೊತ್ತಾಗುತ್ತೆ. ಬಾ ಬಾ ಹಿಡಿ ಬಾ. ನಿಂತ್ಕೋ. ಒಳಗೆಲ್ಲ ಓಡ್ತಾ ಇದ್ಯಾ? ಕಾಲ್ ಮುರಿತೀನಿ ನಿನಗೆ. ಎಲ್ಲಿ ಓಡ್ತಾ ಇದ್ಯಾ? ನಿಂತ್ಕೋ, ಬಿಡಲ್ಲ ಇವತ್ತಿನ. ಏನ್ ಮಾಡ್ತಾ ಇದ್ಯಾ? ಏನ್ ಮಾಡ್ತಾ ಇದೀಯ ನೀನು? ಬಾಗಿಲು ತೆಗಿ, ಬಾಗಿಲು ತೆಗಿಯೋ. ಏನ್ ಮಾಡ್ತಿದ್ಯಾ? ಬಾಗಿಲು ತೆಗಿ. ಇರು ಬಾಲಣ್ಣ, ನಿಜ ಏನಂತ ಬಾಯ್ ಬಿಡ್ಸೋಣ. ಬಾಗ್ಲು ಬಾಗ್ಲು ಯಾಕೋ ಹಾಕಿದ್ಯಾ ನೀನು? ತೆಗಿಯೋ ಬಾಗ್ಲು ಯಾಕೋ. ಪಾಲ ನೀನಿಲ್ಲಿ? ನೀವಿಲ್ಲಿ ಏನ್ ಆಟ ಆಡ್ತಾ ಇದೀರಿ ನೀವು? ಬಾಗ್ಲು ಯಾಕೆ ಹಾಕಿದ್ದೀರಾ? ಬಾಗಿಲು ತೆಗೀರಿ ನೀವು. ಮೊದ್ಲು ನೀನ್ ಹೇಳು, ಬಾಲಣ್ಣ ಒಂದ್ಸಲಿ ಡೋಲ್ ಬಾರಿಸಿದ್ದಕ್ಕೆ 2 ಪೈಸೆ ಹೇಗ್ ಕೊಟ್ಟೆ ಅಂತ. ಹೇಗ್ ಕೊಟ್ರಿ ಅಂದ್ರೆ ಏನ್ ಅರ್ಥ? ಅವ್ನ್ ಚೆನ್ನಾಗಿ ಕೆಲಸ ಮಾಡಿದ್ಮೇಲೆ ದುಡ್ಡು ಕೊಡ್ಬೇಕಲ್ವಾ? ಒಂದ್ಸಲ ಡೋಲ್ ಬಾರಿಸಿದ್ರೆ ನಿಮ್ಮೆಲ್ರಿಗೂ ಸೇರಿಸಿ 1 ಪೈಸೆ ಸಿಗೋದೇ ಕಷ್ಟ. ಅಂಥದ್ರಲ್ಲಿ ನೀನು ಬಾಲಣ್ಣನ್ಗೆ ಅಷ್ಟೊಂದು ದುಡ್ಡು ಕೊಟ್ಟಿದ್ಯಾ? ಬಾಲಣ್ಣ ಅಷ್ಟೇನ್ ಚೆನ್ನಾಗಿ ಬಾರಿಸಲ್ಲ, ನೀನ್ ಇಷ್ಟೊಂದು ದುಡ್ಡು ಕೊಡೋದಕ್ಕೆ. ಬಾಲ, ಅಯ್ಯೋ ಹೇಳವ್ರಿಬ್ರಿಗೆ. ಅವ್ರಿಬ್ರ ಜೊತೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ಯಾ ನೀನು? ಬಾಗಿಲು ತೆಗಿ ಅಂತ ಅವ್ರಿಗೆ ಹೇಳು. ಭೀಮಾ, ಏನಿದೆಲ್ಲ? ಅವರಿಂದ ನಿಜ ಹೇಳಿಸ್ತಿದೀವಿ. ಅವ್ರು ನಿಜ ಹೇಳಿಲ್ಲ ಅಂದ್ರೆ ಪರಿಸ್ಥಿತಿ ನೆಟ್ಟಿಗಿರಲ್ಲ. ನಾನ್ ನಿಜಾನೇ ಹೇಳ್ತಿದ್ದೀನಿ, ಮತ್ ನೀನ್ ನನಗೆ ಹೆದರಿಸ್ಬೇಡ. ನಾವೇನ್ ಹೆದರಿಸ್ತಿಲ್ಲ, ಸುಳ್ಳು ಹೇಳಿದ್ರೆ ಪರಿಸ್ಥಿತಿ ನೆಟ್ಟಗಿರಲ್ಲ ಅಷ್ಟೇ. ನಮ್ಗೆಲ್ಲ ವಿಷಯನೂ ಗೊತ್ತಾಗಿದೆ, ಅದಕ್ಕೇನೆ ನೀನ್ ನಿಜ ಒಪ್ಕೊಂತ ಹೇಳ್ತಿರೋದು. ನೋಡಿ, ನಮಗ್ ಗೊತ್ತು ಸೇಠ್ಜಿ ಹೇಳಿದ್ದಕ್ಕೆ ನೀವು ಬಾಲಣ್ಣಂಗ್ ಈ ತರ ಮಾಡ್ತಿರೋದು ಅಂತ. ಮತ್ತೆ ಇಲ್ಲಿ ನಿಮ್ ಬಾಯಿಂದಾನೆ ನಿಜ ಬಂದ್ರೆ ನಮ್ ಬಾಲಣ್ಣಂಗ್ ನಂಬಿಕೆ ಬರುತ್ತೆ. ನಾನ್ ಯಾರೋ ಹೇಳಿದ್ರು ಅಂತ ಏನ್ ಕೊಡ್ಲಿಲ್ಲ. ಭೀಮಾ, ಇವನ್ ಯಾಕೋ ಸುಲಭವಾಗಿ ಬಗ್ಗಲ್ಲ ಅನ್ಸುತ್ತೆ. ಇವನ್ಗಿನ್ನೂ ಗೊತ್ತಿಲ್ಲ ಅಪ್ಪಂಗಾಗ್ಲೇ ಇವ್ರ ವಿಷಯ ಗೊತ್ತಾಗಿದೆ ಅಂತ. ಅವ್ರಿನ್ನೇನ್ ಪೊಲೀಸ್ ಕ್ಯಾಪ್ಟನ್ ಕರ್ಕೊಂಡ್ ಬರ್ತಿರ್ಬಹುದು. ಅಪ್ಪ ಪೊಲೀಸ್ ಅವ್ರ ಹತ್ರ ಹೋಗಿದಾರಾ? ಹಾ. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಅವ್ರ ಮೊದ್ಲೇ ಸರಿ ಇಲ್ಲ. ಅಪ್ಪನ್ಗೀಗಾಗ್ಲೇ ಡೋಲ್ ಬಾರ್ಸೋನ್ ಬಗ್ಗೆ ಮತ್ತೆ ಆ ಚಿನ್ನದ ಅಂಗಡಿಯವನ್ ಬಗ್ಗೆ ಗೊತ್ತಾಗಿದೆ. ಆ ಪೊಲೀಸ್ ಕ್ಯಾಪ್ಟನ್ ಬಂದು 2 ಬಿಟ್ಟಾಗ ಇವನೇ ಬಾಯ್ ಬಿಡ್ತಾನೆ. ಅದಕ್ಕೆ ಹೇಳ್ತಾ ಇರೋದು, ಅವ್ರು ಇಲ್ಲಿ ಬರೋಕ್ ಮುಂಚೆ ಎಲ್ಲ ಸತ್ಯನೂ ಹೇಳ್ಬಿಡು ಅಂತ. ಉಳ್ಕೋತೀಯ, ಇಲ್ಲ ಅಂದ್ರೆ ಸುಳ್ಳು ಹೇಳ್ತಾ ಇದೆಯಲ್ವಾ ನೀನು? ಯಾವ ಪೊಲೀಸ್ ಗಿಲೀಸ್ ಕ್ಯಾಪ್ಟನ್ ಬರೋದಿಲ್ಲ ಇಲ್ಲಿಗೆ. ಸರಿ ಬಿಡು, ಬಂದ್ಮೇಲೆ ಅವರೇ ವಿಚಾರಿಸ್ಕೋತಾರೆ. ಹೇಗೋ ಅಪ್ಪ ಕೂಡ ಸುಬೇದಾರ್ ಆಗಿದ್ದವರು. ನಿಮ್ಮನ್ ಮಾತ್ರ ಸುಮ್ನೆ ಬಿಡಲ್ಲ. ನಿಮಗ್ ಗೊತ್ತಾ, ಪೊಲೀಸ್ನವರು ತುಂಬಾ ಅಂದ್ರೆ ತುಂಬಾ ಹೊಡಿತಾರಂತೆ. ಕುದುರೆ ಹಿಂದೆ ನಿನ್ನ ಕಟ್ಕೊಂಡು ರಸ್ತೆ ಉದ್ದಕ್ಕೂ ನಿನ್ನೆ ಎಳ್ಕೊಂಡು ಹೋಗ್ತಾರೆ. ಆಗ ನಿನ್ ಬಟ್ಟೆ ಹರಿದು ಚೂರ್ ಚೂರಾಗುತ್ತೆ. ಏನ್ ಹೇಳ್ತಾ ಇದ್ದೀರಾ ನೀವು? ಬಾಲುನ್ಗೆ ಬಾರ್ಸೋದು ಹೇಳ್ಕೊಟ್ಟು ಏನಾದ್ರು ತಪ್ಪು ಮಾಡ್ದ ನಾನು? ಬಾರ್ಸೋದ್ ಹೇಳ್ಕೊಟ್ಟಿದ್ದಲ್ಲ, ಸುಳ್ಳು ಹೇಳಿದ್ ತಪ್ಪು. ಎಲ್ರ ಮುಂದೆನೂ ಸತ್ಯ ಒಪ್ಕೋ, ಇಲ್ಲ ಕುದುರೆ ಎಳಿಯುತ್ತೆ, ಬಟ್ಟೆನೂ ಹರಿದು ಹೋಗುತ್ತೆ. ಹಾ, ಬಟ್ಟೆ ಹರಿದೋದ್ಮೇಲೆ ಇವ್ರ ಚರ್ಮ ಸುಲಿದೆ ಇರುತ್ತಾ? ಇದೆಲ್ಲ ನಿಜವಾಗ್ಲೂ ಬೇಕಾ? ಹೌದು, ತುಂಬಾ ನೋವಾಗುತ್ತೆ. ಎಷ್ಟೋ ಜನ ಸತ್ತೇ ಹೋಗಿದ್ದಾರೆ ಅಲ್ವಾ ಭೀಮಾ? ಹಾ. ಮಕ್ಕಳ, ನನಗೆ ಭಯ ಆಗ್ತಾ ಇದೆ. ಡೋಲ್ ಬಾರ್ಸಿದ್ ಸಾಕು, ಈಗ ಹಾಡ್ ಶುರು ಮಾಡ್ಬೇಕು ಅಲ್ವಾ? ಕಾರ್ತಿಕ್ ಇನ್ನೂ ಬಂದಿಲ್ಲ, ತುಂಬಾ ಹೊತ್ತಾಯ್ತು. ಬರ್ತಾನೆ ಬಿಡ. ಆ ಹುಡುಗನ್ಗೆ 4 ಸರಿಯಾಗಿ ಬಾರಿಸ್ಬಿಟ್ಟು ಅವನೇ ಬರ್ತಾನೆ. ನೀನ್ ತಲೆ ಕೆಡಿಸ್ಕೋಬೇಡ. ಏನೋ ತೊಂದರೆ ಆಗಿರ್ಬೇಕು.
ಎಷ್ಟೊತ್ತಾದ್ರೂ ಅವನು ಇನ್ನೂ ಬಂದೇ ಇಲ್ವಲ್ಲ. ಒಂದ್ಸಲ ಹೋಗಿ ನೋಡೋಣ ಬನ್ನಿ. ಏನು ಹೋಗೋಣ? ಅಯ್ಯೋ ಏನ್ ಮಾಡ್ತಾ ಇದ್ದೀರಾ ನೀವು? ನಾನೇನಾದ್ರು ಮಾಡಿದ್ದೀನಪ್ಪ ನಿಮ್ಗೆ? ಹೀಗೆಲ್ಲ ಒಬ್ರಿಗೆ ಮಾಡ್ತಾರಾ? ಸ್ವಲ್ಪನಾದ್ರೂ ನನ್ನ ಮೇಲೆ ದಯ ತೋರಿಸ್ಬೇಕಲ್ವಾ ನೀವು? ಹಾ, ಅವ್ರು ಹೇಳಿದ್ ನಿಜ. ಚಿಂದಂಗಡಿ ಸೇಟುನೇ ದುಡ್ಡು ಕೊಟ್ಟಿದ್ದು ನನಗೆ ಬಾಲಂ ಕೊಡು ಅಂತ. ಯಾಕಂದ್ರೆ ಬಾಲನ್ಗೆ ಜಾಸ್ತಿ ಸಂಪಾದನೆ ಆಗ್ತಾ ಇದೆ ಅಂತ. ಅವನು ನಮ್ಗಳ ಜೊತೆನೆ ಇರ್ಲಿ ಅಂತ. ಯಾಕೆಂದ್ರೆ ಅವನ ಮನೆಯಿಂದ ಅಪ್ಪ ಅಮ್ಮ ಅಣ್ಣ ತಮ್ಮದರಿಂದ ದೂರ ದೂರ ಇರಬೇಕು ಅಂತ. ನೋಡ್ದ್ಯಾ ಬಾಲಣ್ಣ, ಇದೇ ಸತ್ಯ. ನೋಡಿ ಮಕ್ಕಳ, ಈಗ ನಾನು ಎಲ್ಲ ಸತ್ಯ ಹೇಳದ್ನಲ್ಲ. ಬಾಲ ಈಗಲಾದ್ರೂ ಬಾಗಿಲು ತೆಗ್ಸು. ಆಮೇಲೆ ನಿಮ್ಮ ಅಪ್ಪ ಏನಾದ್ರು ಪೊಲೀಸ್ ಕ್ಯಾಪ್ಟನ್ ಕರ್ಕೊಂಡ್ ಬಂದ್ರೆ ಅವ್ರು ನನ್ನ ಕುದುರೆಯಿಂದ ಕಟ್ಕೊಂಡು. ಯಾವ ಕುದುರೆನೂ ಇಲ್ಲ. ನಮ್ಮಪ್ಪ ಯಾವ ಪೊಲೀಸ್ನೂ ಕರ್ಕೊಂಡ್ ಬರ್ತಿಲ್ಲ. ಇದೆಲ್ಲ ನಿಜ, ಬಾಯಿ ಬಿಡಿಸ್ಬೇಕು ಅಂತಾನೆ ಮಾಡಿದ್ದು. ನನ್ನ ಜೊತೆನೆ ನೀವೆಲ್ಲ ಆಟ ಆಡ್ತಾ ಇದ್ದೀರಾ? ಹಾ, ನೀವು ನಮ್ ಜೊತೆ ಒಂದ್ ಆಟ ಆಡಿದ್ರಿ, ನಾ ನಿಮ್ ಜೊತೆ ಒಂದ್ ಆಟ ಆಡಿದ್ವಿ. ಅಲ್ಲಿಗೆ ಸರಿ ಹೋಯ್ತು. ಭೀಮಾ, ನಿಂಗೆ ಕೊಟ್ನಲ್ಲ ಆ ದುಡ್ಡು ಕೊಡು. ಅದು ಚೀಲದಲ್ಲಿದೆ. ಚೀಲನ್ನ ಸ್ಕೂಲಲ್ಲಿ ಇಟ್ಟಿದ್ದೀನಿ. ಬಾಲಣ್ಣ, ಈಗ ಮನೆಗ್ ನಡಿ. ಇಲ್ಲ, ಅದಕ್ಕಿಂತ ಮುಂಚೆ ಇನ್ನೊಂದ್ ಕಡೆ ಹೋಗ್ಬೇಕು. ಬಾಲ, ಬಾಗಿಲು ತೆಗಿಬೋದಲ್ವಾ? ತೆಗಿರಿ ಬಾಗ್ಲನ್ನ. ಸರಿ, ಹಾ, ನಾನಿನ್ ಹೊರಡ್ತೇನೆ. ಒಡವೆ ಒಂದನ್ನ ನಮ್ಮ ಮನೆಗೆ ಕಳ್ಸ್ಕೊಟ್ಬಿಡಿ ಸಾಕು. ನೀವೇನು ಚಿಂತೆ ಮಾಡಬೇಡಿ, ಒಡವೆ ತಲುಪತ್ತೆ. ಆಗ್ಲಿ ಆಗ್ಲಿ. ಏ ಇರು ಇರು ಇರು. ವಾರೆ ವಾ, ಎಷ್ಟು ಚೆನ್ನಾಗಿದೆ. ಆನಂದನ್ ಜೊತೆಗೆ ಭೀಮನು ಕರ್ಕೊಂಡು ಬಂದ್ಯಾ? ಶಭಾಷ್. ಆದ್ರೆ ಒಳಗೆ ಯಾಕೆ ಬಂದ್ಬಿಟ್ಟೆ? ನನ್ನ ಅಂಗಡಿ ಎಲ್ಲ ಅಶುದ್ಧ ಆಗೋಯ್ತಲ್ಲ. ಏ ನೀರ್ ತಗೊಂಡ್ ಬಾ, ಅಂಗಡಿ ಪೂರ್ತಿ ಅಶುದ್ಧ ಆಗಿದೆ, ತೊಳಿಬೇಕೀಗ. ಹೋಗಿ ಆಚೆ ನಿಂತ್ಕೊಳ್ಳಿ, ಹೋಗಿ. ಏನಿದು ಬಾಲ? ನನಗೆ ನಿಮ್ ದುಡ್ಡು ಬೇಡ. ನೀವು ನಿಮ್ ದುಡ್ಡನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಸೇಠ್ಜಿ, ನೀವೇನ್ ಅನ್ಕೊಂಡ್ರಿ? ನಾನು ದುಡ್ಡುಗೋಸ್ಕರ ಡೋಲ್ ಬಾರಿಸ್ತೀನಿ ಅಂತನಾ? ನೀವು ನನಗೆ ಯಾರೋ 3ನೇ ಅವರಿಂದ ದುಡ್ಡು ಕೊಡ್ಸಿದ್ರೆ ನನ್ನ ಅಪ್ಪ ಅಮ್ಮ ಮನೆಯವ್ರ ಸಂಬಂಧ ಕಡ್ಕೋತೀನಾ? ಇಲ್ಲ ಸೇಠ್ಜಿ, ನನಗೆ ನನ್ನ ಕುಟುಂಬನೇ ಎಲ್ಲದಕ್ಕಿಂತ ತುಂಬಾ ದೊಡ್ಡದು. ಇನ್ ಡೋಲ್ ಬಾರಿಸೋ ವಿಷಯಕ್ಕೆ ಬಂದ್ರೆ ನನಗೆ ಡೋಲ್ ಬಾರಿಸೋದು ತುಂಬಾ ಇಷ್ಟ. ಅದಕ್ಕೆ ನಾನು ಆ ಕೆಲಸ ಮಾಡಕ್ ಹೋಗಿದ್ದು. ನೀವು ನನ್ನ ಜೊತೆ ಇಷ್ಟೆಲ್ಲ ಆಟ ಆಡಿದ್ರು ನಿಮ್ಮ ಮನ್ಸು ಅಶುದ್ಧ ಆಗ್ಲಿಲ್ಲ. ಅದೇ ನಾನು ಅಂಗಡಿ ಒಳಗಡೆ ಬಂದಿದ್ಕೆ ಅಂಗಡಿನೇ ಅಶುದ್ಧ ಆಗೋಯ್ತು. ಏನ್ ಮಾತಾಡ್ತಿದ್ಯಾ ನೀನು? ನಾನು ಯಾಕೆ ನಿನಗೆ ಜಾಸ್ತಿ ದುಡ್ಡನ್ನು ಕೊಡಿಸ್ಲಿ? ಯಾಕಂದ್ರೆ ನಮ್ ಭೀಮಾ ಅವತ್ತು ನಿಮ್ಮನ್ನ ಸ್ಕೂಲಲ್ಲಿ ಸೋಲ್ಸಿದ್ದ. ನಮ್ ಜಾತಿದೊಬ್ಬ ಚಿಕ್ಕ ಹುಡುಗ ಅಷ್ಟ್ ಜನದ ಎದುರು ನಿಮ್ಮನ್ನ ಸೋಲ್ಸಿದ್ನಲ್ವಾ? ಆ ಕೋಪಕ್ಕೆ ನೀವ್ ಹೀಗ್ ಮಾಡಿದ್ರಿ. ನಾಲ್ಗೆ ಬಹಳ ಉದ್ದ ಆಯ್ತಲ್ಲ ನಿಂದು. ಇರೋ, ನಿನ್ಗೀಗ್ಲೇ ಮಾಡ್ತೀನಿ. ಇಡೀರಿ ಕೆಳಗೆ ಇಲ್ಲಿಂದ. ಹೋಗಿ ಹೋಗಿ. ಏಯ್, ನೀರ್ ತರಕ್ಕೆ ಎಷ್ಟೊತ್ತು? ಇಡೀ ಅಂಗಡಿ ಅಶುದ್ಧ ಆಗಿದೆ.
ನಂಗೊಂದ್ ಮಾತು ಹೇಳ್ತಿದ್ರು. ಆ ಮಾತು ನನಗೀಗ ಅರ್ಥ ಆಯ್ತು. ಪ್ರೀತಿ ಮತ್ತೆ ದ್ವೇಷದ ನಡುವೆ ಯಾವಾಗ್ಲೂ ಪ್ರೀತಿನೇ ಗೆಲ್ಲುತ್ತೆ. ನಾನು ಹೇಳಿದ್ದೆ ಅಲ್ವಾ ನಾನು ಬಾಲಣ್ಣನ ಮನೆಗೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ. ಈಗ ನಮ್ಮ ಅಣ್ಣನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾಲಣ್ಣ ಮತ್ತೆ ನಿನ್ ಮನೆಗೆ ಬರಲ್ಲ ಅನ್ಬೇಡ, ನಡಿ ಮನೆಗೆ. ನೋಡ್ ಭೀಮಾ, ನನಗೆ 1 ಪೈಸಾ ಸಿಗ್ಲಿಲ್ಲ ಅಂದ್ರು ನಾನು ಅದೇ ಕೆಲಸ ಮಾಡ್ತೀನಿ. ಢೋಲ್ ಬಾರ್ಸೋದು ಅಂದ್ರೆ ನನಗೆ ತುಂಬಾ ಇಷ್ಟ. ಮತ್ತೆ ನಿನ್ ಗೋಳು? ಯಾವ್ದು ಗೋಳು? ಭೀಮಾ, ಗುರುಗಳೇ ಹೇಳಿದಾರಲ್ವಾ ನಿಮಗೇನ್ ಇಷ್ಟನೋ ಅದೇ ಕೆಲಸ ಮಾಡಿ ಅಂತ. ನಂಗೆ ಢೋಲ್ ಬಾರ್ಸೋದಂದ್ರೆ ತುಂಬಾ ಇಷ್ಟ, ನಾನು ಅದನ್ನೇ ಮಾಡ್ತೀನಿ. ಬಾಲಣ್ಣ, ಬಾಲಣ್ಣ, ಬಂದಾಗಿಂದ ಹಿಂಗೆ ಕೂತಿದ್ಯಾ? ಅಲ್ಲಿ ಏನಾಯ್ತು ಅಂತನಾದ್ರೂ ಹೇಳು. ಹಿಂಗ್ ಸುಮ್ನೆ ಕೂತಿದ್ರೆ ಹೇಗೆ? ಅಯ್ಯೋ, ಏನಾದ್ರೂ ಮಾತಾಡು. ಆ ಆನಂದಗೆ 4 ಸರಿಯಾಗಿ ಬಾರಿಸ್ತಾ ಇಲ್ವಾ ನೀನು? ಹಾ, ಬಾಲನು ಜೊತೆನಲ್ಲಿಲ್ಲ. ಆ ಇಬ್ರು ಹುಡುಗರು ಸೇರ್ಕೊಂಡು ಏನಾದ್ರೂ ಮಾಡಿದ್ರ ನಿಂಗೆ? ಏನ್ ಮಾಡಿದ್ರೆ ಇವನಿಗೆ? ಬಂದಾಗಿಂದ ಸುಮ್ನೆನೆ ಕೂತಿದ್ದಾನೆ ಇವನು, ಏನು ಮಾತಾಡ್ತಾನೂ ಇಲ್ಲ. ಏನೋ ಮಾಡಿದ್ದೀರಾ ನೀವೆಲ್ಲ ಸೇರ್ಕೊಂಡು. ಯಾಕೆ ಮಾತಾಡ್ತಿಲ್ಲ ಹೇಳು? ಸೇಠ್ಜಿಗೆ ನಾನು ದುಡ್ಡು ವಾಪಸ್ ಕೊಟ್ಟೆ. ನಾನು ನಿಮ್ಮ ಹತ್ರ ಎಷ್ಟು ಕೆಲಸ ಮಾಡ್ತೀನೋ ಅಷ್ಟಕ್ಕೆ ಮಾತ್ರ ದುಡ್ಡು ಕೊಟ್ರೆ ಸಾಕು. ಇವಾಗಿಂದ ನಿನಗಿಲ್ಲಿ ದುಡ್ಡು ಸಿಗಲ್ಲ, ಕೆಲ್ಸಾನೂ ಇಲ್ಲ. ಅಲ್ಲಿ ನಿನ್ ತಮ್ಮಂದ್ರು ಪೊಲೀಸ್ ಕುದುರೆ ಹಿಂದೆ ಕಟ್ಕೊಂಡು ನನ್ನೇ ಹೇಳ್ಕೊಂಡು ಹೋಗ್ತಾರೆ ಅಂತ ಹೆದರಿಸ್ತಾರೆ. ಇಷ್ಟೆಲ್ಲ ಆದ್ಮೇಲೂ ನಾನ್ ನಿನಗೆ ಕೆಲಸ ಕೊಡ್ಬೇಕಾ? ನಡೀತಾ ಇರು, ಹೋಗಿಲ್ಲಿಂದ. ನನಗೆ ಕ್ಷಮಿಸ್ಬಿಡಿ. ನಾನು ಇಲ್ಲಿಂದ ಹೋಗು ಅಂತ ನಿನ್ಗೆ ಹೇಳಿದ್ದಲ್ಲ, ಮತ್ತೆ ಯಾವತ್ತು ನಿನ್ ಮುಖ ನನಗೆ ತೋರಿಸ್ಬೇಡ. ಬರ್ಬೇಡ ನೀನ್ ಇಲ್ಲಿಗೆ, ಹೋಗ್ತಾ ಇರು. ನಿನ್ ಮುಖ ನೋಡೋಕ್ಕೂ ಇಷ್ಟ ಇಲ್ಲ ನನಗೆ. ಹೋಗಿಲ್ಲಿಂದ. ಹೋಯ್ತಾ ಇರು ಇಲ್ಲಿಂದ. ಮತ್ತೆ ಈ ಕಡೆ ಬಂದಿದ್ಯಾ? ರಾಮ್ಜಿ, ಮನೆ ಹತ್ರನೇ ಕೆಲಸ ಸಿಕ್ಕಿದ್ದು ತುಂಬಾನೇ ಒಳ್ಳೇದಾಯ್ತು. ಈಗೆಲ್ಲಾನು ಒಳ್ಳೇದೇ ಆಗತ್ತೆ ಬಿಡಿ. ಹೌದು, ಕೆಲಸ ಏನೋ ಸಿಕ್ತು, ಆದ್ರೆ ಬಾಲನ್ ಯೋಚನೆ ಇನ್ನೂ ಹಾಗೆ ಇದೆ. ರಾಮ್ಜಿ, ಒಂದ್ ಮಾತು ಹೇಳ, ನನ್ನ ಜೀವನದ ಅನುಭವದಿಂದ ಕಲ್ತಿದ್ದು, ಯಾರ ಮನ್ಸಲ್ಲಿ ನಿಜವಾಗ್ಲೂ ಒಳ್ಳೆತನ ಇರುತ್ತೋ ಅವರಿಗೆ ಜೀವನದಲ್ಲಿ ಯಾವತ್ತೂ ಕೆಟ್ಟದಾಗೋದಿಲ್ಲ. ಹಾ, ಸ್ವಲ್ಪ ಕಷ್ಟ ಅಂತ ಅವ್ರಿಗೆ ಬಂದೇ ಬರುತ್ತೆ. ಕಷ್ಟ ಎಲ್ಲ ಕಳೆದ್ಮೇಲೆ ಎಲ್ಲ ಸರಿ ಹೋಗುತ್ತೆ. ಅದು ಸರಿ ಅನ್ನು. ರಾತ್ರಿ ಎಷ್ಟೇ ಕತ್ಲಾದ್ರೂ ಬೆಳಕಾಗ್ಲೇಬೇಕಲ್ಲ. ಏನಾಯ್ತು ಬಾಲ? ಯಾಕೊಬ್ನೇ ಕೂತಿದ್ಯಾ? ನಮ್ಮ ಅಣ್ಣನ ನಮ್ಮಿಂದಾನೆ ದೂರ ಮಾಡ್ತೀಯಾ? ಬಿಡಲ್ಲ ನಿನ್ನ. ಆನಂದಣ್ಣ, ಏನ್ ಮಾಡ್ತಿದ್ಯಾ? ಸೀಟು ಹೊಡಿತಾ ಇದ್ದೀನಿ, ಇನ್ನು ಹೊಡಿತೀನಿ. ಆನಂದಣ್ಣ, ಈ ರೀತಿ ಚಿತ್ರ ಕೊಡಿದ್ರೆ ಏನೂ ಆಗಲ್ಲ. ಹೀಗೆ ಎಷ್ಟು ಜನಕ್ಕೆ ಅಂತ ಹೊಡಿತ್ಯಾ ನೀನು? ನಾವೆಲ್ಲ ಇನ್ನೂ ಗಟ್ಟಿ ಆಗ್ತಾ ಹೋಗ್ಬೇಕು. ಆಗ ಯಾರಿಗೂ ನಮ್ ಜೀವನನ ಹಾಳು ಮಾಡೋದಿಕ್ಕಾಗೋದಿಲ್ಲ.
ನಾವು ಗೆದ್ದು ಸೋತಿದೀವಿ ಭೀಮಾ. ಬಾಲಣ್ಣ ಮತ್ತೆ ಅಲ್ಲಿಗೆ ಹೋದ. ಆನಂದಣ್ಣ, ಮನುಷ್ಯಂಗೆ ಓದೋದು ತುಂಬಾ ಮುಖ್ಯ. ಆದ್ರೆ ಎಲ್ರಿಗೂ ಓದಿನ ಮೇಲೆ ಪ್ರೀತಿ ಇರ್ಬೇಕು ಅಂತಿಲ್ವಲ್ಲ. ಕೆಲವ್ರಿಗೆ ಡೋಲ್ ಮೇಲೂ ಪ್ರೀತಿ ಹುಟ್ಟುತ್ತೆ. ತಲೆಗಿಲೆ ಕೆಟ್ಟಿದ್ಯಾ ನಿಂಗೆ? ಇಲ್ಲ, ಬಾಲಣ್ಣ ಏನ್ ಮಾಡ್ತಿದಾನೋ ಅದನ್ ಮಾಡ್ಲಿ ಬಿಡು.